ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಆಪರೇಷನ್ ಸಫೇದ್ ಸಾಗರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ದ ಕಾರ್ಗಿಲ್ ವಾರ್ ಸೀರೀಸ್ ನ 3 ಮತ್ತು 4ನೇ ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲ 2 ಎಪಿಸೋಡ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೋಡಿಲ್ಲ ಅಂದ್ರೆ ನೋಡಿ. ಹಿಂದಿನ ವಿಡಿಯೋಲಿ ನೋಡಿರೋ ಹಾಗೆ ಭಯೋತ್ಪಾದಕರ ವೇಷದಲ್ಲಿ ಇರೋ ಪಾಕಿಸ್ತಾನ ಸೈನಿಕರು ಲೈನ್ ಆಫ್ ಕಂಟ್ರೋಲ್ ನ ದಾಟಿ ಭಾರತದ ಪೋಸ್ಟ್ ಗಳನ್ನ ತಮ್ಮ ವಶ ಪಡಿಸಿಕೊಂಡಿದ್ದಾರೆ. ಶಿಮ್ಲಾ ಅಗ್ರಿಮೆಂಟ್ ನ ನಂತರ ಎರಡೂ ದೇಶದ ಸೈನಿಕರ ಒಪ್ಪಂದದ ಅನುಸಾರವಾಗಿ ಚಳಿಗಾಲದಲ್ಲಿ ತಮ್ಮ ಪೋಸ್ಟ್ ಗಳನ್ನ ಬಿಟ್ಟು ಹೋಗಿದ್ದ ಭಾರತದ ಸೈನಿಕರು ಚಳಿಗಾಲದ ನಂತರ ಪರ್ವತಗಳ ಮೇಲಿರೋ ತಮ್ಮ ಪೋಸ್ಟ್ ಗಳಿಗೆ ವಾಪಸ್ ಹೊರಟಾಗ ಮೇಲಿಂದ ಪಾಕಿಸ್ತಾನ ಸೈನಿಕರು ಭಾರತದ ಸೈನಿಕರ ಮೇಲೆ ದಾಳಿ ಮಾಡಿ ಕೊಲ್ಲೋಕೆ ಶುರು ಮಾಡಿದ್ದಾರೆ. ಇಂಡಿಯನ್ ಆರ್ಮಿಯವರು ಏರ್ ಫೋರ್ಸ್ ಗೆ ಸಹಾಯ ಕೇಳಿದಾಗ ಈಗ ತಾನೇ ವಾರ್ ಗೇಮ್ಸ್ ನ ಗೆದ್ದಿರೋ ಗೋಲ್ಡನ್ ಆರೋ ಸ್ಕ್ವಾಡ್ರನ್ ನ ಕಾಶ್ಮೀರ್ಗೆ ಕಳಿಸೋಕೆ ಡಿಸೈಡ್ ಮಾಡಿದ್ದಾರೆ. ಗೋಲ್ಡನ್ ಆರೋಸ್ ಪಾಕಿಸ್ತಾನ ಆರ್ಮಿಯವರು ಆಕ್ರಮಿಸಿರೋ ಪೋಸ್ಟ್ ಗಳ ಮೇಲೆ ಹೋಗಿ ಫೋಟೋ ತೆಕ್ಕೊಂಡ್ ಬಂದ್ರೆ ಅಲ್ಲಿ ಯಾರಿದ್ದಾರೆ, ಅವರ ಹತ್ರ ಏನ್ ವೆಪನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಫೋಟೋಸ್ ನ ಸಹಾಯದಿಂದ ಯಾವ ಜಾಗದ ಮೇಲೆ ದಾಳಿ ಮಾಡಬಹುದು, ಹೇಗೆ ದಾಳಿ ಮಾಡಬಹುದು ಅಂತ ಇಂಡಿಯನ್ ಆರ್ಮಿಗೆ ಪ್ಲಾನ್ ಮಾಡೋಕೆ ಸಹಾಯ ಆಗುತ್ತೆ. ಕೊನೆಗೂ ಕಾರ್ಗಿಲ್ ಯುದ್ಧ ಶುರು ಆಗೋ ಸಮಯ ಬಂದಿದೆ. ಹಿಂದಿನ ಎಪಿಸೋಡ್ಸ್ ಅಲ್ಲಿ ಕಾರ್ಗಿಲ್ ಯುದ್ಧ ಆಗೋಕೆ ಪಾಕಿಸ್ತಾನ ಅಧಿಕಾರಿಗಳು ಮತ್ತೆ ಪೊಲಿಟಿಷಿಯನ್ಸ್ ಯಾವ ರೀತಿ ಕಾರಣ ಆಗಿದ್ದಾರೆ ಅನ್ನೋದನ್ನ ನೋಡಿದೀವಿ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈಗಾಗಲೇ ಕಾರ್ಗಿಲ್ ಯುದ್ಧ ಶುರು ಆಗಿದೆ. ಅಜಯ್, ಟೋನಿ ಮತ್ತೆ ಗೋಲ್ಡನ್ ಆರೋ ಸ್ಕ್ವಾಡ್ರನ್ ಅಲ್ಲಿ ಇರೋ ಎಲ್ಲರನ್ನ ಜಮ್ಮು ಕಾಶ್ಮೀರ್ನ ಶ್ರೀನಗರ್ಗೆ ಕರೆದಿದ್ದಾರೆ. ಮದುವೆಯಾಗಿ ಮನೆಯಲ್ಲಿ ಮಾಧವಿ ಜೊತೆ ಆರಾಮಾಗಿದ್ದ ಬಾಲ್ಡಿನ ಕೂಡ ಕರ್ಕೊಂಡು ಹೋಗೋಕೆ ಗೂಫಿ ಮತ್ತೆ ದಾಲಿ ಬಂದಿದ್ದಾರೆ. ಮೇ 15, 1999 ಕಾರ್ಗಿಲ್ ವಾರ್ ಶುರು ಆಗಿ 12 ದಿನ ಆಗಿದೆ. ಕಾರ್ಗಿಲ್ ಅಲ್ಲಿ ಇಂಡಿಯನ್ ಪೋಸ್ಟ್ ಗಳನ್ನ ವಶಪಡಿಸಿಕೊಂಡಿರೋ ಭಯೋತ್ಪಾದಕರ ವೇಷದಲ್ಲಿ ಇರೋ ಪಾಕಿಸ್ತಾನ ಸೈನಿಕರು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟ ಬೇರೆ ಬೇರೆ ಬಿಲ್ಡಿಂಗ್ಸ್ ಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಇಂಡಿಯನ್ ಆರ್ಮಿ ತಮ್ಮ ವೆಪನ್ಸ್, ಗನ್ಸ್, ಬಾಂಬ್ ಗಳನ್ನ ಇಟ್ಟಿದ್ದ ಅಮ್ಯುನಿಷನ್ ಡಿಪೋನ ಕೂಡ ನಾಶ ಮಾಡಿದರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪರ್ವತಗಳ ಮೇಲಿರೋ ಪಾಕಿಸ್ತಾನ ಸೈನಿಕರಿಗೆ ನ್ಯಾಷನಲ್ ಹೈವೇ 1 ನೀಟಾಗಿ ಕಾಣಿಸ್ತಾ ಇದೆ. ಅಲ್ಲಿ ಫೈರಿಂಗ್ ನಡೀತಾ ಇದೆ. ಹಾಗಾಗಿ ಇಂಡಿಯನ್ ಆರ್ಮಿಗೆ ರೋಡ್ ಮುಖಾಂತರ ತಮ್ಮ ಸೈನಿಕರಿಗೆ ಯಾವುದೇ ರೀತಿ ಸಪ್ಲೈಸ್ ನ ಕಳ್ಸೋಕೆ ಆಗ್ತಿಲ್ಲ. ಇದೇನ್ ನಡೀತಾ ಇದೆ ಅಂತ ಕೇಳೋಕೆ ಪಾಕಿಸ್ತಾನ ISI ನ ಡೈರೆಕ್ಟರ್ ಜನರಲ್ ಜಿಯಾವುದ್ದೀನ್ ಪದೇ ಪದೇ ಪರ್ವೇಜ್ ಮುಷರಫ್ ಗೆ ಕಾಲ್ ಮಾಡಿದ್ರು, ಫೋನ್ ಎತ್ತುತ್ತಾ ಇಲ್ಲ. ಇನ್ನ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಗೆ ಟೋಪಿ ಹಾಕಿ ಆಗಿದೆ. ಲೈನ್ ಆಫ್ ಕಂಟ್ರೋಲ್ ಇಲ್ದೇ ಇರೋ ಮ್ಯಾಪ್ ಅಲ್ಲಿ ತಮ್ಮ ಸೈನಿಕರು ಸ್ಥಾಪಿಸಿರೋ ಪೋಸ್ಟ್ ಗಳನ್ನ ತೋರಿಸಿದ್ರು. ಆ ಎಲ್ಲಾ ಪೋಸ್ಟ್ ಗಳು ಲೈನ್ ಆಫ್ ಕಂಟ್ರೋಲ್ ಇಂದ ಹೊರಗೆ ಭಾರತದಲ್ಲಿ ಇರೋದು ಅಂತ ನವಾಜ್ ಶರೀಫ್ಗೂ ಗೊತ್ತಿಲ್ಲ. ಅದು ಅಲ್ಲದೆ ಇಂಡಿಯನ್ ಆರ್ಮಿಗೆ ಸೇರಿದ ಪೋಸ್ಟ್ ಗಳಿಗೆ ನುಗ್ಗಿರೋ ವಿಷಯ ಹೇಳದೆ ಇವರೇ ಆರ್ಮಿ ಪೋಸ್ಟ್ ಗಳನ್ನ ಸ್ಥಾಪಿಸಿರೋದು ಅಂತ ಮುಷರಫ್ ಸುಳ್ಳು ಹೇಳಿದ್ದಾನೆ. ಈ ಕಡೆ ಅಜಯ್, ಟೋನಿ ಎಲ್ಲರೂ ಶ್ರೀನಗರ್ಗೆ ಹೊರಟಿದ್ದಾರೆ. ಯಾಕೋ ಅಲ್ಕಾಗೆ ಈ ಬಾರಿ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಭಯ ಕೂಡ ಆಗ್ತಿದೆ. ಆದ್ರೂ ಅಜಯ್ ಮುಂದೆ ಏನು ತೋರಿಸ್ಕೊಳಲ್ಲ. ಅಜಯ್ ಕೂಡ ಸಣ್ಣ ಮಿಷನ್ ಅಷ್ಟೇ ಅಂತ ಹೇಳಿ ಹೊರಡ್ತಾರೆ. ಇವರು ತಮ್ಮ ಗೋಲ್ಡನ್ ಆರೋ ಸ್ಕ್ವಾಡ್ರನ್ ಜೊತೆ ಶ್ರೀನಗರ್ ಅಲ್ಲಿ ಇರೋ ಏರ್ ಫೋರ್ಸ್ ಸ್ಟೇಷನ್ ಗೆ ಬರ್ತಾರೆ. ಈ ಬಾರಿ ಇವರ ಜೊತೆ ಸ್ಯಾಂಗಿ ಇಲ್ಲ, ಯಾಕಂದ್ರೆ ಸ್ಯಾಂಗಿನ ಮಿರಾಜ್ ಸ್ಕ್ವಾಡ್ರನ್ ಗೆ ಹಾಕಿದ್ದಾರೆ. ಮಿರಾಜ್ ಏರ್ಕ್ರಾಫ್ಟ್ MiG-21 ಗಿಂತ ಪವರ್ಫುಲ್. ಬಾಂಬ್ ಗಳಿಂದ ದಾಳಿ ಮಾಡೋಕೆ ಮಿರಾಜ್ ಅಲ್ಲಿ ಜಾಸ್ತಿ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ MiG-21 ಗೆ ಕಂಪೇರ್ ಮಾಡಿದ್ರೆ. ಪಾಕಿಸ್ತಾನ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗೆ ನವಾಜ್ ಶರೀಫ್, ಫಾರಿನ್ ಮಿನಿಸ್ಟರ್ ಮತ್ತೆ ISI ನ ಜಿಯಾವುದ್ದೀನ್ ಎಲ್ಲರೂ ಬಂದು ಕಾರ್ಗಿಲ್ ಅಲ್ಲಿ ಏನ್ ನಡೀತಾ ಇದೆ ಅಂತ ವಿಚಾರಿಸ್ತಿದ್ದಾರೆ. ಜಿಯಾವುದ್ದೀನ್ ಅವ್ರಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ. ನವಾಜ್ ಶರೀಫ್ ಅವ್ರನ್ನ ಬೆಟ್ಟಗಳಿರೋ ಪ್ರದೇಶಕ್ಕೆ ಕರೆದು ಪೂರ್ತಿ ಸತ್ಯ ಯಾಕೆ ಹೇಳಿಲ್ಲ, ಲೈನ್ ಆಫ್ ಕಂಟ್ರೋಲ್ ನ ಹೊರಗೆ ಭಾರತದಲ್ಲಿ ಇರೋ ಪೋಸ್ಟ್ ಗಳನ್ನ ಕಂಟ್ರೋಲ್ ಗೆ ತಗೊಂಡಿದ್ದೀರಾ, ಆಮೇಲೆ ಭಯೋತ್ಪಾದಕರು ಅಂತ ಹೇಳಿ ಸೈನಿಕರನ್ನ ಅಲ್ಲಿಗೆ ಕಳಿಸಿದ್ದೀರಾ. ಈ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾದ್ರೆ ಎಂತ ಅನಾಹುತ ಆಗುತ್ತೆ ಗೊತ್ತಾ ಅಂತ ಕೇಳಿದಾಗ ಇಂಡಿಯನ್ ಆರ್ಮಿ ಅವರು ತಮ್ಮ ಪೋಸ್ಟ್ ಗಳಿಗೆ ಬರೋಕ್ ಆಗೋದೇ ಇಲ್ಲ ಅಂದ್ಮೇಲೆ ಭಯ ಯಾಕೆ, ಇಂಡಿಯಾ ಅವರು ನಮ್ಮ ಫ್ರೀಡಂ ಫೈಟರ್ಸ್ ಅಲ್ಲಿ ಇರೋದು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಟೆರರಿಸ್ಟ್ ಗಳನ್ನೇ ಇವರು ಫ್ರೀಡಂ ಫೈಟರ್ಸ್ ಅಂತಿರೋದು ಸ್ನೇಹಿತರೆ. ಕೊನೆಗೂ ಲೈನ್ ಆಫ್ ಕಂಟ್ರೋಲ್ ನ ಮಾರ್ಕ್ ಮಾಡಿರೋ ಮ್ಯಾಪ್ ನ ಈಗ ಪರ್ವೇಜ್ ಮುಷರಫ್ ನವಾಜ್ ಶರೀಫ್ ಗೆ ತೋರಿಸಿದಾಗ ಈ ಮ್ಯಾಪ್ ಅಲ್ಲಿ ರೆಡ್ ಲೈನ್ ಇದೆಯಲ್ಲ, ಅದೇ ಲೈನ್ ಆಫ್ ಕಂಟ್ರೋಲ್. ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿರೋದು ಇವರು ವಶಪಡಿಸಿಕೊಂಡಿರೋ ಇಂಡಿಯನ್ ಆರ್ಮಿ ಪೋಸ್ಟ್ ಗಳು. ಎಲ್ಲಾ ಲೈನ್ ಆಫ್ ಕಂಟ್ರೋಲ್ ನ ಹೊರಗೆ ಇರೋದು ನೋಡಿ ನವಾಜ್ ಶರೀಫ್ ಗೆ ಟೆನ್ಷನ್ ಶುರು ಆಯ್ತು. ನಿಮಗೆ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಗೊತ್ತಿರಬಹುದು ಸ್ನೇಹಿತರೆ. ಲಾಯರ್ ಆಗಿದ್ರು. ಭಾರತಕ್ಕೆ ಸ್ವತಂತ್ರ ಸಿಗೋ ಸಮಯದಲ್ಲಿ ಇವರಿಗೆ ಹಿಂದೂ ಮೆಜಾರಿಟಿ ದೇಶದಲ್ಲಿ ಮುಸ್ಲಿಮ್ಸ್ಗೆ ತಮ್ಮ ಹಕ್ಕು ಸಿಗೋದಿಲ್ವೇನೋ ಅನ್ನೋ ಆತಂಕ ಶುರು ಆಗಿರುತ್ತೆ. ಭಾರತದ ಸಂವಿಧಾನದ ಅಡಿಯಲ್ಲಿ ಮುಸ್ಲಿಮ್ಸ್ಗೆ ಸೂಕ್ತವಾಗಿರೋ ರಕ್ಷಣೆಯನ್ನ ಕೊಡಬೇಕು ಅಂತ ನೆಹರು ಅವ್ರಿಗೆ ಕೊಟ್ಟಿದ್ದ ರಿಪೋರ್ಟ್ ಕೂಡ ರಿಜೆಕ್ಟ್ ಮಾಡಿರ್ತಾರೆ. ಅದು ಅಲ್ಲದೆ ಕಾಂಗ್ರೆಸ್ ಪಕ್ಷದ ಕೆಲವು ವಿಚಾರಗಳು ಜಿನ್ನಾ ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಹಾಗಾಗಿ ಪಾಕಿಸ್ತಾನ ಸಪರೇಟ್ ಸ್ಟೇಟ್ ಆಗಿ ಮಾಡೋದೇ ಒಳ್ಳೇದು ಅಂತ ಹೋರಾಡಿ ಕೊನೆಗೂ ಇದರಲ್ಲಿ ಯಶಸ್ವಿ ಆಗಿರ್ತಾರೆ. ಸೊ ಮೊಹಮ್ಮದ್ ಅಲಿ ಜಿನ್ನಾ ಅವರು ಈ ದೊಡ್ಡ ನಿರ್ಧಾರ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ರು. ಈಗ ನೀವು ಕೂಡ ಅದನ್ನೇ ಮಾಡಿ, ಕಾಶ್ಮೀರ್ ನಮಗೆ ಸಿಗೋ ಹಾಗೆ ಮಾಡಿದ್ದು ನೀವು ಅಂತ ಇತಿಹಾಸದ ಪುಟಗಳಲ್ಲಿ ಸದಾ ಉಳ್ಕೊಂತೀರಾ ಅಂದಾಗ ಈ ಬಾರಿ ನವಾಜ್ ಶರೀಫ್ ಬಲೆಗೆ ಬೀಳಲ್ಲ. ಇತಿಹಾಸ ಇರ್ಲಿ, ಈಗ ವರ್ತಮಾನದಲ್ಲಿ ಏನು ಸಮಸ್ಯೆ
ಆಗದೆ ಇದ್ರೆ ಸಾಕು ಅಂತ ಹೇಳಿ ಹೋಗ್ತಾರೆ. ಮನೆಯಲ್ಲಿ ನವಾಜ್ ಶರೀಫ್ ತಮ್ಮ ತಂದೆ ಮೊಹಮ್ಮದ್ ಶರೀಫ್ಗೆ ಪರ್ವೇಜ್ ಮುಷರಫ್ನ ಆರ್ಮಿ ಚೀಫ್ ಸ್ಥಾನದಿಂದ ಕಿತ್ತಾಕಿ ಬೇರೆಯವ್ರನ್ನ ಹಾಕಬೇಕು, ಪ್ರೈಮ್ ಮಿನಿಸ್ಟರ್ಗೆನೆ ಪವರ್ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ನನ್ಗೆ ಅಂದಾಗ ಮೊಹಮ್ಮದ್ ಶರೀಫ್ ನೀನು ಈಗ ಗೆದ್ದ ಎತ್ತಿನ ಬಾಲ ಹಿಡಿಬೇಕು, ಪರ್ವೇಜ್ ಮುಷರಫ್ನ ಆರ್ಮಿ ಈ ಯುದ್ಧದಲ್ಲಿ ಗೆಲ್ಲೋ ರೀತಿ ಕಾಣ್ತಾ ಇದೆ, ಗೆದ್ರೆ ಎಲ್ಲರೂ ಪರ್ವೇಜ್ ಮುಷರಫ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾರೆ, ನಿನ್ ಕಡೆ ತಿರುಗು ನೋಡಲ್ಲ. ಈ ಆಪರೇಷನ್ ಕೇವಲ ಮುಷರಫ್ದು ಅಷ್ಟೇ ಅಲ್ಲ, ಪ್ರೈಮ್ ಮಿನಿಸ್ಟರ್ನ ಆಪರೇಷನ್ ಆಗ್ಬೇಕು, ಆಗ ಮೊಹಮ್ಮದ್ ಅಲಿ ಜಿನ್ನಾ ಅವರ ಜೊತೆ ನಿನ್ನ ಹೆಸರು ಕೂಡ ಜನ ಹೇಳ್ತಾರೆ ಅಂತ ನವಾಜ್ ಶರೀಫ್ನ ತಲೆ ಕೆಡಿಸ್ತಾರೆ. ಈ ಕಡೆ ಶ್ರೀನಗರ್ನ ಇಂಡಿಯನ್ ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ಆಫೀಸರ್ಸ್ ಓಕ್ ಮತ್ತೆ ಪಟ್ನಿ, ಕಾರ್ಗಿಲ್, ದ್ರಾಸ್ ಮತ್ತೆ ಬಟಾಲಿಕ್ ಪ್ರದೇಶಗಳಲ್ಲಿ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ. ಏನಾಗ್ತಿದೆ ಅಂತ ಗೊತ್ತು, ಯಾರು ಮಾಡ್ತಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಮಾಡ್ಕೊಳ್ಳೋಕೆ ಫೋಟೋ ರೆಕ್ಕಿ ಸ್ಕ್ವಾಡ್ರನ್ ಆಗಿರೋ ಗೋಲ್ಡನ್ ಆರೋಸ್ ನ ಅಲ್ಲಿಗೆ ಕಳಿಸಿ ಫೋಟೋಸ್ ತಗೊಂಡ್ ಬರೋಕೆ ಹೇಳ್ತಿದ್ದಾರೆ. ಇದರಿಂದ ಅಲ್ಲಿ ಯಾರಿದ್ದಾರೆ, ಅವರ ಹತ್ರ ಏನ್ ವೆಪನ್ಸ್ ಇದೆ ಎಲ್ಲ ತಿಳ್ಕೊಂಡ್ರೆ ಆಮೇಲೆ ಬಾಂಬಿಂಗ್ ಸ್ಕ್ವಾಡ್ರನ್ ಅವರಿಗೆ ಬಾಂಬ್ಗಳಿಂದ ದಾಳಿ ಮಾಡೋಕೆ ಸಹಾಯ ಆಗುತ್ತೆ. ಸೊ ಅಜಯ್ ಮತ್ತೆ ಟೋನಿ ತಮ್ಮ ಸ್ಕ್ವಾಡ್ರನ್ ಸಪರೇಟ್ ಆಗಿ ಕರ್ಕೊಂಡು ಬಂದು ಮಿಷನ್ ಬಗ್ಗೆ ಹೇಳ್ತಾರೆ. ಗೋಲ್ಡನ್ ಆರೋಸ್ 1000ದಿಂದ 2000 ಅಡಿ ಮೇಲಿಂದ ಮಾತ್ರ ಫೋಟೋಸ್ ತಗೊಳ್ಳೋಕೆ ಟ್ರೈನ್ ಆಗಿರೋದು. ಆದ್ರೆ ಶತ್ರುಗಳು 18,000 ಅಡಿ ಪರ್ವತದ ಮೇಲೆ ಇದ್ದಾರೆ, ಅಂದ್ರೆ 20,000 ಅಡಿ ಮೇಲೆ ಇವರು ಹಾರಾಡ್ತಾ ಫೋಟೋಸ್ ತಗೋಬೇಕು. ಸಮಸ್ಯೆ ಏನಂದ್ರೆ MiG-21ಗೆ ಇಂಥ ವಾತಾವರಣದಲ್ಲಿ ಇಷ್ಟು ಹೈಟ್ ಅಲ್ಲಿ ಆಪರೇಟ್ ಮಾಡೋಕೆ ಆಗಲ್ಲ. ಆಗೋದೇ ಇಲ್ಲ ಅಂತ ಅಲ್ಲ, MiG-21 ನ ಕೆಪಾಸಿಟಿಗಿಂತ ಜಾಸ್ತಿ ಹೈಟ್ ಇದೆ. ಕಡಿಮೆ ಟೆಂಪರೇಚರ್ ಮತ್ತೆ ಜಾಸ್ತಿ ವಿಂಡ್ ಸ್ಪೀಡ್ ನ ತಡ್ಕೊಳ್ಳೋ ಕ್ಷಮತೆ MiG-21ಗೆ ಇಲ್ಲ. ಈ ವಿಷಯ ಪಾಕಿಸ್ತಾನ್ ಆರ್ಮಿಗೂ ಗೊತ್ತಿರೋದ್ರಿಂದಾನೇ ಅಷ್ಟು ಕಾನ್ಫಿಡೆಂಟ್ ಆಗಿ ಇರೋದು. ಪ್ಲಾನ್ ಏನಂದ್ರೆ ಮೊದಲು ಬೆಟ್ಟಗಳ ನಡುವೆ ಕಡಿಮೆ ಹೈಟ್ ಅಲ್ಲಿ ಹೋಗಿ ಇಂಡಿಯನ್ ಪೋಸ್ಟ್ ಗಳಿರೋ ಪರ್ವತದ ಹತ್ರ ಬರ್ತಿದ್ದಂಗೆ ಸಡನ್ ಆಗಿ ಮೇಲೆ ಹೋಗೋದು, ಪರ್ವತದ ಮೇಲೆ ಫೋಟೋ ತಗೊಂಡು ಎಸ್ಕೇಪ್ ಆಗೋದು. ಇದು ಹೇಳ್ದಷ್ಟು ಈಸಿ ಅಲ್ಲ, ಬೆಟ್ಟಗಳ ನಡುವೆ ಫ್ಲೈ ಮಾಡೋದು ತುಂಬಾನೇ ರಿಸ್ಕಿ. ಪಾಕಿಸ್ತಾನ್ ಸೈನಿಕರ ಹತ್ರ ಸ್ಟಿಂಗರ್ ಮಿಸೈಲ್ಸ್ ಬೇರೆ ಇದೆ, ಈ ವಿಷಯ ಇವ್ರಿಗೆ ಗೊತ್ತಿಲ್ಲ. ಮೊದಲ ಸಾರ್ಟಿಗೆ ಟೋನಿ ಮತ್ತೆ ಅಜಯ್ ಅವರೇ ಹೊರಡ್ತಾರೆ. ಪರ್ವತಗಳ ನಡುವೆ ಹೋಗ್ಬೇಕಾದ್ರೆ ಗಾಳಿಯ ವೇಗ ತುಂಬಾನೇ ಜಾಸ್ತಿ ಇರೋದ್ರಿಂದ ಇವರ ಜೆಟ್ಸ್ ನ ಸೈಡ್ ಗೆ ತಳ್ತಾ ಇದೆ. ಹೀಗೆ ಆದ್ರೆ ಜೆಟ್ ಪರ್ವತಕ್ಕೆ ಗುದ್ಕೊಂಡು ಕ್ರಾಶ್ ಆದ್ರೆ ಕಷ್ಟ ಅಂತ ಕ್ರಾಬಿಂಗ್ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ಗಾಳಿಯ ದಿಕ್ಕಿಗೆನೆ ಜೆಟ್ ನ ಸ್ವಲ್ಪ ಟರ್ನ್ ಮಾಡಿ ಸೈಡ್ ಗೆ ಜೆಟ್ ಹೋಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ತಾ ಕೊನೆಗೂ ಪರ್ವತಗಳ ನಡುವಿನಿಂದ ಹೊರಗೆ ಬರ್ತಾರೆ. ಸ್ಲೋ ಆಗಿ ಪರ್ವತಗಳ ಮೇಲೆ ಯಾರಿದ್ದಾರೆ ಅಂತ ನೋಡ್ತಾ ಹೋಗ್ತಿದ್ದಾರೆ, ಯಾರು ಇರೋ ಹಾಗೆ ಕಾಣ್ತಿಲ್ಲ. ಪೋಸ್ಟ್ ಗಳಲ್ಲಿ ಇರೋ ಪಾಕಿಸ್ತಾನ್ ಸೈನಿಕರು ಜೆಟ್ ಗಳ ಶಬ್ದ ಕೇಳಿಸ್ತಿದ್ದಂಗೆ ಸಂಗರ್ಗಳ ಒಳಗೆ ಹೋಗಿ ಬಚ್ಚಿಡ್ಕೊಂತಿದ್ದಾರೆ. ಸಂಗರ್ ಅಂದ್ರೆ ಕಲ್ಲಿಂದ ಕಟ್ಟಿರೋ ಒಂದು ಜಾಗ, ಇದರ ಒಳಗೆ ಸೈನಿಕರು ತಮ್ಮ ರಕ್ಷಣೆಗೆ ಅಂತ ಹೋಗ್ತಾರೆ. ಮೋಸ್ಟ್ಲಿ ಇನ್ನು ಇವರ ಹತ್ರ ಸ್ಟಿಂಗರ್ ಮಿಸೈಲ್ಸ್ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಸದ್ಯಕ್ಕೆ ಸೈನಿಕರು ಹೋಗಿ ಬಚ್ಚಿಡ್ಕೊಂಡಿದ್ದಾರೆ. ಇದೇ ಪರ್ವತವನ್ನ ಗಮನಿಸ್ತಾ ಇರೋ ಅಜಯ್ಗೆ ಏನೋ ಕಾಣಿಸ್ತು, ಏನು ಅಂತ ಗೊತ್ತಾಗಲ್ಲ. ಅದಕ್ಕೆ ಹೇಗಾದ್ರೂ ಆಗ್ಲಿ ಅಂತ ಈ ಪರ್ವತದ ಫೋಟೋಸ್ ತಗೊಂಡು ವಾಪಸ್ ಬರ್ತಾರೆ. ಆದಷ್ಟು ಬೇಗ ರೀಲ್ಸ್ ನ ಡೆವಲಪ್ ಮಾಡಿ ಪರ್ವತದ ಮೇಲೆ ಏನಿದೆ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಜಯ್. ಅದೇ ಪಾಕಿಸ್ತಾನಲ್ಲಿ ನವಾಜ್ ಶರೀಫ್ ಪರ್ವೇಜ್ ಮುಷರಫ್ ನ ಮತ್ತೆ ಕರೆಸ್ಕೊಂಡು ನಿಮ್ಮ ಹತ್ರ ಅವಾಗ್ಲೇ ಬಾಯ್ಗ್ ಬಂದಂಗೆ ಮಾತಾಡಿದ್ದಕ್ಕೆ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಮಿಷನ್ ಈಗ ನಮ್ಮ ಮಿಷನ್ ಕೂಡ ನಮ್ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತಾರೆ. ಭಾರತದವರು ರಷ್ಯಾದಿಂದ ಸಹಾಯ ಕೇಳೋಕೆ ಮುಂದಾಗಿದ್ದಾರೆ. ಅಮೆರಿಕದವರು ಸದ್ಯಕ್ಕೆ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಎರಡೂ ದೇಶದ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರೋದ್ರಿಂದ ಯುದ್ಧ ನಿಲ್ಸೋದೇ ಒಳ್ಳೇದು ಅಂತಿದ್ದಾರೆ. ಹಾಗಾಗಿ ಪಾಕಿಸ್ತಾನ್ ಚೈನಾಗೆ ಸಹಾಯ ಕೇಳಬೇಕು, ಆಗ ಇಂಡಿಯಾ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪರ್ವೇಜ್ ಮುಷರಫೆ ಚೈನಾಗೆ ಹೊರಡ್ತಾನೆ. ಮೇ 22 ಕಾರ್ಗಿಲ್ ವಾರ್ ಶುರು ಆಗಿ 19 ದಿನ ಆಗಿದೆ. ಇವತ್ತೇ ಅಜಯ್ ಅವರ ಬರ್ತ್ಡೇ ಇದೆ. ಟೋನಿ ಮತ್ತೆ ಬೇರೆ ಸ್ಕ್ವಾಡ್ರನ್ ಮೆಂಬರ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿ ಇವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇದೇ ಸಮಯಕ್ಕೆ ಫೋಟೋಸ್ ರೆಡಿ ಆಗಿರೋ ವಿಷಯ ಗೊತ್ತಾಯ್ತು. ಪರ್ವತದ ಫೋಟೋಸ್ ನ ಎನ್ಲಾರ್ಜ್ ಮಾಡಿ ನೋಡಿದಾಗ ಅಜಯ್ಗೆ ಏನ್ ಕಾಣಿಸ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಪರ್ವತದ ಮೇಲೆ ಯಾರೋ ಸಿಂಗಲ್ ಫೈಲ್ ಅಲ್ಲಿ ಮಾರ್ಚ್ ಮಾಡ್ಕೊಂಡು ಹೋಗಿರೋ ಹೆಜ್ಜೆ ಗುರುತು ನೀಟ್ ಆಗಿ ಕಾಣ್ತಾ ಇದೆ. ಸಿಂಗಲ್ ಫೈಲ್ ಅಲ್ಲಿ ಅಂದ್ರೆ ಒಬ್ರಿಂದ ಒಬ್ರು ಸಾಲಾಗಿ ನಡ್ಕೊಂಡು ಹೋಗೋದು. ಈ ರೀತಿ ಸಿಂಗಲ್ ಫೈಲ್ ಅಲ್ಲಿ ಆರ್ಮಿ ಅವರು ನಡ್ಕೊಂಡು ಹೋಗ್ತಾರೆ, ಟೆರರಿಸ್ಟ್ ಗಳಲ್ಲ ಅಂತಾರೆ ಅಜಯ್. ಇದರಿಂದ ಇಲ್ಲೇ ಇದ್ದ ಪಟ್ನಿ, ಟೋನಿ ಎಲ್ಲರಿಗೂ ಪಾಕಿಸ್ತಾನ ಆರ್ಮಿ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ತುಂಬಾನೇ ದಿನಗಳಿಂದ ಪೋಸ್ಟ್ ಗಳಿಗೆ ಹೋಗೋದು ಬರೋದು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಫುಟ್ ಪ್ರಿಂಟ್ ಹೋಗಿ ಅದು ಕಾಲ್ದಾರಿ ಆಗೋಗಿದೆ. ಹಾಗಾಗಿ ಇಂಡಿಯನ್ ಏರ್ ಫೋರ್ಸ್ ನ ಚೀಫ್ ರಾಘವನ್ ದೇಶ್ಮುಖ್ ಮತ್ತೆ ವಿದೇಶಾಂಗ ಸಚಿವರಾದ ಜಸ್ವಂತ್ ಸಿಂಗ್ ಇಬ್ರು ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ ಬಂದು ಇದೆಲ್ಲ ಪಾಕಿಸ್ತಾನ ಆರ್ಮಿ ಅವರದೇ ಕೆಲಸ ಅಂತ ಹೇಳಿದಾಗ ವಾಜಪೇಯಿ ಅವರಿಗೆ ಬೇಜಾರಾಗೋದ್ರ ಜೊತೆಗೆ ಕೋಪ ಕೂಡ ಬರ್ತಿದೆ. ಶಾಂತಿ
ಶಾಂತಿ ಮಾತುಕತೆಗೆ ಅಂತ ಕರೆದು ಅವರೇ ಅಶಾಂತಿಯ ಹೆಜ್ಜೆ ಇಟ್ಟಿದ್ದಾರೆ. ಅವರ ಈ ದ್ರೋಹಕ್ಕೆ ತಕ್ಕ ಉತ್ತರ ಕೊಡ್ಲೇಬೇಕು. ಹಾಗಾಗಿ ಇಂಡಿಯನ್ ಏರ್ ಫೋರ್ಸ್ಗೆ ಅವರ ಮೇಲೆ ಬಾಂಬಿಂಗ್ ಮಾಡೋಕೆ ಪರ್ಮಿಷನ್ ಕೊಡ್ತೀನಿ. ಆದ್ರೆ ಮಿಸ್ ಆಗೋ ಲೈನ್ ಆಫ್ ಕಂಟ್ರೋಲ್ ನ ನಾವು ದಾಟೋದು ಬೇಡ, ಆಮೇಲೆ ನಾವೇ POK ಒಳಗೆ ಹೋಗಿ ದಾಳಿ ಮಾಡಿದ್ದು ಅಂತ ಸುದ್ದಿ ಹರಡಿಸ್ಬಿಡ್ತಾರೆ. ನಮ್ಮ ದೇಶದ ಒಳಗೆ ನುಗ್ಗಿರೋರ್ನ ಮೊದಲು ಓಡಿಸ್ಬೇಕು ಅಂತ ಹೇಳ್ತಾರೆ. ಈ ಕೆಲಸ ಆದಷ್ಟು ಬೇಗ ಮಾಡಬೇಕು, ಯಾಕಂದ್ರೆ ಅಮೆರಿಕ, ಫ್ರಾನ್ಸ್, UK ಎಲ್ಲರೂ ಕೂಡ ಸೀಸ್ ಫೈರ್ ಗೆ ಒತ್ತಾಯ ಮಾಡಿದ್ರೆ ಮೊದ್ಲಿನ ತರ ಈಗ್ಲೂ ಇಂಡಿಯನ್ ಪೋಸ್ಟ್ ಗಳೆಲ್ಲ POK ಗೆ ಸೇರುತ್ತೆ ಅಂತ ಜಸ್ವಂತ್ ಸಿಂಗ್ ಹೇಳ್ತಿದ್ದಾರೆ. ಮೊದ್ಲಿನ ತರ ಅಂದ್ರೆ ಪಾಕಿಸ್ತಾನ ಅವರು ಕಾಶ್ಮೀರ್ಗೆ ನುಗ್ಗಿ ಕೆಲವೊಂದು ಪ್ರದೇಶಗಳನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ರಲ್ಲ, ಅದೇ ಈಗ POK ಆಗಿರೋದು. POK ಯಾಕಾಯ್ತು ಅಂದ್ರೆ ಅಮೆರಿಕ ಮತ್ತೆ ಬೇರೆ ಬೇರೆ ದೇಶದವರೆಲ್ಲ ಯುದ್ಧ ಮುಂದುವರಿಸೋದು ಬೇಡ ಅಂತ ಹೇಳಿ ಸೀಸ್ ಫೈರ್ ಆಗೋ ಹಾಗೆ ಮಾಡಿರ್ತಾರೆ. ಕಾಶ್ಮೀರ್ ಒಳಗೆ ಆಲ್ರೆಡಿ ನುಗ್ಗಿದ್ದ ಪಾಕಿಸ್ತಾನ ಅವರು ಅಲ್ಲೇ ಉಳ್ಕೊಂಡು POK ಆಗಿದೆ, ಮತ್ತೆ ಅದೇ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ವಾಜಪೇಯಿ ಅವರು ಹೇಳಿದ ವಿಷಯ ರಾಘವನ್ ದೇಶ್ಮುಖ್ ಅವರು ಪಟ್ನಿಗೆ ಹೇಳ್ತಾರೆ. ಲೈನ್ ಆಫ್ ಕಂಟ್ರೋಲ್ ನ ದಾಟೋ ಪರ್ಮಿಷನ್ ಇದ್ದಿದ್ರೆ ಭಯೋತ್ಪಾದಕರಿಗೆ ಯಾವುದೇ ರೀತಿ ಸಪ್ಲೈ ಸಿಗದೆ ಇರೋ ಹಾಗೆ ನೋಡ್ಕೋಬಹುದಾಗಿತ್ತು. ಅಷ್ಟೇ ಅಲ್ಲ, ಅವರು ವೆಪನ್ಸ್ ಇಟ್ಟಿದ್ದ ಜಾಗನೇ ನಾಶ ಮಾಡಿ ವೆಪನ್ಸ್ ಕೂಡ ಅವರಿಗೆ ಸಿಗದೆ ಇರೋ ಹಾಗೆ ನೋಡ್ಕೋಬಹುದಾಗಿತ್ತು. ಆದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ ಅಂದ್ರೆ ಈ ಬಿಳಿ ಸಾಗರದಲ್ಲಿ ಟಾರ್ಗೆಟ್ ನ ಹೇಗೆ ಹುಡ್ಕೋದು ಅಂತ ಪಟ್ನಿ ಕೇಳಿದಾಗ ಏನಾದ್ರೂ ಮಾಡ್ಲೇಬೇಕು ಅಂತ ರಾಘವನ್ ದೇಶ್ಮುಖ್ ಏರ್ ಕ್ರಾಫ್ಟ್ ಇಂದ ಹೊರಗೆ ನೋಡ್ತಾರೆ. ಪಟ್ನಿ ಹೇಳ್ದಂಗೆ ಈ ಪರ್ವತಗಳು ಬಿಳಿ ಸಾಗರದ ರೀತಿ ಕಾಣ್ತಾ ಇರೋದ್ರಿಂದ ಆಪರೇಷನ್ ಸಫೇದ್ ಸಾಗರ್ ಮಾಡೋಣ ಅಂತ ಹೇಳ್ತಾರೆ. ಪಟ್ನಿ ಎಲ್ಲಾ ಏರ್ ಫೋರ್ಸ್ ಆಫೀಸರ್ಸ್ ನ ಮೀಟಿಂಗ್ ಗೆ ಕರೆದು ಆಪರೇಷನ್ ಸಫೇದ್ ಸಾಗರ್ ಬಗ್ಗೆ ಹೇಳ್ತಾರೆ. ಬೇರೆ ಆಫೀಸರ್ಸ್ ಆಗ್ಲೇ ಲೈನ್ ಆಫ್ ಕಂಟ್ರೋಲ್ ದಾಟಿ POK ಗೆ ನುಗ್ಗಿ ಅವರ ಸಪ್ಲೈ ರೂಟ್ ನ ನಾಶ ಮಾಡಿ ಪಾಕಿಸ್ತಾನ್ ಆರ್ಮಿ ಬೇಸ್ ನ ಕೂಡ ನಾಶ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಲೈನ್ ಆಫ್ ಕಂಟ್ರೋಲ್ ನ ದಾಟೋ ಹಾಗೆ ಇಲ್ಲ ಅನ್ನೋ ವಿಷಯ ಈಗ ಪಟ್ನಿ ಹೇಳ್ತಾರೆ. ಅಷ್ಟು ಹೈಟ್ ಅಲ್ಲಿ ಎಲ್ಲಿ ಪಾಕಿಸ್ತಾನ್ ಸೈನಿಕರು ಬಚ್ಚಿಡ್ಕೊಂಡಿದ್ದಾರೆ ಅಂತ ಕೂಡ ಸರಿಯಾಗಿ ಕಾಣಲ್ಲ. ಅಲ್ಲಿಗೆ ಹೋಗಿ ಏರ್ ಸ್ಟ್ರೈಕ್ ಮಾಡೋದು ತುಂಬಾನೇ ಕಷ್ಟ. ಇಲ್ಲಿವರೆಗೂ ಯಾವ ಏರ್ ಫೋರ್ಸ್ ಕೂಡ ಇಂಥ ಕಂಡೀಷನ್ಸ್ ಅಲ್ಲಿ ಏರ್ ಸ್ಟ್ರೈಕ್ ಮಾಡಿಲ್ಲ. ಆದ್ರೆ ನಾವೇ ಇದನ್ನ ಮೊದಲು ಮಾಡೋಣ. ಇಂಡಿಯನ್ ಆರ್ಮಿ ಅವರು ಆಪರೇಷನ್ ವಿಜಯ್ ಶುರು ಮಾಡಿದ್ದಾರೆ. ನಾವು ಏನು ಮಾಡದೆ ಟಿವಿ ಮುಂದೆ ಕುತ್ಕೊಂಡು ನಮ್ಮ ಎಷ್ಟು ಜನ ಸೈನಿಕರು ಪ್ರಾಣ ಕಳ್ಕೊಂತಾ ಇದ್ದಾರೆ ಅಂತ ಲೆಕ್ಕ ಹಾಕೋದು ಬೇಡ. ನಾವು ಯುದ್ಧಕ್ಕೆ ಎಂಟರ್ ಆಗೋಣ ಅಂತ ಪಟ್ನಿ ಹೇಳ್ತಿದ್ದಾರೆ. ಅದೇ ಹೋಮ್ ಮಿನಿಸ್ಟರ್ ಲಾಲ್ ಕೃಷ್ಣ ಅಡ್ವಾಣಿ ಅವರು ಮೀಡಿಯಾ ಅವ್ರಿಗೆ ಕಾರ್ಗಿಲ್ಗೆ ನುಗ್ಗಿರೋದು ಭಯೋತ್ಪಾದಕರು ಅಲ್ಲ, ಪಾಕಿಸ್ತಾನ ಸೈನಿಕರು. ಇದರಿಂದ ಪಾಕಿಸ್ತಾನ ಅವರು ಶಿಮ್ಲಾ ಅಗ್ರಿಮೆಂಟ್ ಮತ್ತೆ ಲಾಹೋರ್ ಡಿಕ್ಲರೇಷನ್ ಎರಡನ್ನ ಕೂಡ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ವಾಜಪೇಯಿ ಅವರು ಕೂಡ ನಮಗೆ ಶಾಂತಿ ಬೇಕು ನಿಜ, ಈಗ ಶಾಂತಿಯನ್ನ ಕಾಪಾಡ್ಕೊಳ್ಳೋಕೆ ಭಾರತ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದನ್ನ ಇಡೀ ಪ್ರಪಂಚ ನೋಡುತ್ತೆ ಅಂತ ಹೇಳ್ತಿರೋದನ್ನ ಟಿವಿಯಲ್ಲಿ ನವಾಜ್ ಶರೀಫ್ ನೋಡಿ ತಕ್ಷಣ ವಾಜಪೇಯಿ ಅವ್ರಿಗೆ ಫೋನ್ ಮಾಡ್ತಾರೆ. ಮತ್ತೆ ಅದೇ ಅವರು ಭಯೋತ್ಪಾದಕರು ಪಾಕಿಸ್ತಾನ ಸೈನಿಕರಲ್ಲ ಅಂತ ಹೇಳಿದಾಗ ವಾಜಪೇಯಿ ಅವರು ಶಾಂತಿ ಮಾತುಕತೆಯ ನಂತರ ಎರಡೂ ದೇಶದ ಜನರಲ್ಲಿ ಒಂದು ನಂಬಿಕೆ, ಭರವಸೆ ಹುಟ್ಕೊಳ್ಳೋಕೆ ಶುರು ಆಗಿತ್ತು. ಈಗ ನೀವು ಮಾಡಿರೋ ದ್ರೋಹ, ಮೋಸವನ್ನ ಎರಡೂ ದೇಶದ ಜನರು ಮರೆಯೋದಿಲ್ಲ ಅಂತ ಹೇಳಿ ಫೋನ್ ಇಡ್ತಾರೆ. ಮುಂದಿನ ದಿನ 4 ಫೈಟರ್ ಪೈಲಟ್ಸ್ 2 ಗ್ರೂಪ್ಸ್ ಅಲ್ಲಿ ಹೊರಡ್ತಾರೆ. ಒಂದು ಗ್ರೂಪ್ ಅಲ್ಲಿ ಅಜಯ್ ಮತ್ತೆ ದಾಲಿ, ಇನ್ನೊಂದರಲ್ಲಿ ಡ್ಯಾಶ್ ಮತ್ತೆ ನಿಶಿ. ಡ್ಯಾಶ್ ಮತ್ತೆ ನಿಶಿ ಪಾಕಿಸ್ತಾನ ಸೈನಿಕರಿರೋ ಒಂದು ಪೋಸ್ಟ್ ಗೆ ಬಾಂಬ್ ಗಳಿಂದ ದಾಳಿ ಮಾಡಿ ಬರ್ತಾರೆ. ಆಮೇಲೆ ಅಜಯ್ ಮತ್ತೆ ದಾಲಿ ಕೇವಲ 2 ನಿಮಿಷದಲ್ಲಿ ಬಾಂಬಿಂಗ್ಸ್ ಆಗಿರೋ ಪೋಸ್ಟ್ ಮೇಲೆ ಹೋಗಿ ಫೋಟೋಸ್ ತಗೊಂಡು ಬರ್ಬೇಕು. ಬಾಂಬ್ ಟಾರ್ಗೆಟ್ ಗೆ ಕರೆಕ್ಟ್ ಆಗಿ ಬಿದ್ದಿದ್ಯಾ, ಅದರಿಂದ ಶತ್ರುಗಳಿಗೆ ಎಷ್ಟು ಡ್ಯಾಮೇಜ್ ಆಯ್ತು ಅಂತ ತಿಳ್ಕೊಳ್ಳೋಕೆ. ಸೊ ಮೊದಲು ನಿಶಿ ಮತ್ತೆ ಡ್ಯಾಶ್ ನ ಜೆಟ್ಸ್ ಪೋಸ್ಟ್ ಹತ್ರ ಬರ್ತಾ ಇರೋ ಶಬ್ದ ಕೇಳಿಸ್ಕೊಂಡ ಪಾಕಿಸ್ತಾನ್ ಸೈನಿಕರು ಸಂಗರ್ ಒಳಗೆ ಹೋಗಿ ಬಚ್ಚಿಡ್ಕೊಂತಾರೆ. ಈ ಬಾರಿ ಎಲ್ಲರೂ ಬಚ್ಚಿಡ್ಕೊಳ್ಳಲ್ಲ. ಸ್ಟಿಂಗರ್ ಮಿಸೈಲ್ಸ್ ಇವರ ಕೈಗೆ ತಲುಪಿದೆ. ಇದು ಹೀಟ್ ಸೀಕಿಂಗ್ ಮಿಸೈಲ್ಸ್ ಆಗಿರೋದ್ರಿಂದ ಫೈಟರ್ ಜೆಟ್ ಗಳ ಹೀಟ್, ಬಿಸಿ ಗಾಳಿನ ಸೆನ್ಸ್ ಮಾಡಿ ಮಿಸೈಲ್ ಜೆಟ್ ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆಯುತ್ತೆ. ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಈ ಸ್ಟಿಂಗರ್ ಮಿಸೈಲ್ಸ್ ನ ಕರೆಕ್ಟ್ ಆಗಿ ಟಾರ್ಗೆಟ್ ಲಾಕ್ ಮಾಡಿ ರಿಲೀಸ್ ಮಾಡಬೇಕು, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ನಿಶಿ ಮತ್ತೆ ಡ್ಯಾಶ್ ನ ಜೆಟ್ ಕಾಣಿಸ್ಕೊಂತಿದ್ದಂಗೆ ಗಾಬರಿಯಾಗಿ ಟಾರ್ಗೆಟ್ ನ ಸರಿಯಾಗಿ ಲಾಕ್ ಮಾಡ್ದಲೆ ಒಬ್ಬ ಸೈನಿಕ ಮಿಸೈಲ್ ನ ಫೈರ್ ಮಾಡ್ತಾನೆ. ಮಿಸೈಲ್ ಬರ್ತಿರೋದು ನೋಡಿ ನಿಶಿ ಮತ್ತೆ ಡ್ಯಾಶ್ ಜೆಟ್ ನ ಮೇಲೆ ತಗೊಂಡು ಹೋಗೋಕೆ ಶುರು ಮಾಡ್ತಾರೆ. ಕಾರಣ ಸ್ಟಿಂಗರ್ ಮಿಸೈಲ್ಸ್ ನ ರೇಂಜ್ ಕೇವಲ 10 ರಿಂದ 11,000 ಅಡಿ ಮಾತ್ರ, ಅದರ ಮೇಲೆ ಮಿಸೈಲ್ ಬರೋದಿಲ್ಲ. ಹಾಗಾಗಿ ಸರಿಯಾಗಿ ಟಾರ್ಗೆಟ್ ಲಾಕ್ ಮಾಡದ ಕಾರಣ ಮಧ್ಯದಲ್ಲೇ ಮಿಸೈಲ್ ಉದುರೋಯ್ತು. ಆದ್ರೆ ಜಾಸ್ತಿ ಮೇಲೆ ಹೋಗ್ತಿದ್ದಂಗೆ ನಿಶಿಯ ಜೆಟ್ ನ ಇಂಜಿನ್ ಫೇಲ್ಯೂರ್ ಆಗಿ ಸಡನ್ ಆಗಿ ಆಫ್ ಆಗುತ್ತೆ. ನಿಶಿ ಕಂಟ್ರೋಲ್ ರೂಮ್ ಅಲ್ಲಿ ಇರೋರ್ಗೆ ಮೇಡೆ ಸಿಗ್ನಲ್ ಕೊಡ್ತಾ ಸೀಟ್ ಎಜೆಕ್ಟ್ ಮಾಡ್ಕೊಂತಾನೆ. ಈ ವಿಷಯ ಕಂಟ್ರೋಲ್ ರೂಮ್ ಅಲ್ಲಿ ಇರೋರು ಅಜಯ್ ಮತ್ತೆ ದಾಲಿಗೂ ಕೂಡ ಹೇಳಿ ಎಲ್ಲರೂ ಮಿಷನ್ ನ ನಿಲ್ಸಿ ವಾಪಸ್ ಬನ್ನಿ ಅಂತಿದ್ದಾರೆ. ಆದ್ರೆ ಅಜಯ್ ಮತ್ತೆ ದಾಲಿ ಕೇಳಲ್ಲ. ನಿಶಿನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಲ್ಲಿ ಲ್ಯಾಂಡ್ ಆಗಿದ್ದಾನೆ ಅಂತ ಗೊತ್ತಾಗ್ಬೇಕು. ಅದಕ್ಕೆ ಅವನ ಜೆಟ್ ಕ್ರಾಶ್ ಆಗಿರೋ ಜಾಗದ ಕೋಆರ್ಡಿನೇಟ್ಸ್ ಅಂದ್ರೆ ಅವನ ಲೊಕೇಶನ್ ನ ಪಡ್ಕೊಳ್ಳೋಕೆ ಹೊರಡ್ತಾರೆ. ಯಾಕಂದ್ರೆ ಇವರ ಜೆಟ್ ಅಲ್ಲಿ ಕೇವಲ ಕ್ಯಾಮ್ರಾ ಅಷ್ಟೇ ಅಲ್ಲ, GPS ಕೂಡ ಇದೆ. ಎಲ್ಲ ಓಕೆ, ಆದ್ರೆ ಅಲ್ಲಿವರೆಗೂ ಹೋಗಿ ಬರೋಕೆ ಫ್ಯೂಯಲ್ ಇರ್ಬೇಕಲ್ಲ. ಅಜಯ್ ಅವರ ಜೆಟ್ ಅಲ್ಲಿ ಫ್ಯೂಯಲ್ ಇನ್ನೂ ಇದೆ ಬೇಕಾದಷ್ಟು. ಆದ್ರೆ ದಾಲಿಯ ಜೆಟ್ ಅಲ್ಲಿ ಸಡನ್ ಆಗಿ ಫ್ಯೂಯಲ್ ಕಡಿಮೆ ಆಗುತ್ತೆ. ಅಜಯ್ ನೀನು ವಾಪಸ್ ಹೋಗು, ಇಲ್ಲ ಅಂದ್ರೆ ನಿಶಿನ ಕಾಪಾಡೋಕೆ ಹೋಗಿ ನಿನ್ನನ್ನ ಕೂಡ ಕಾಪಾಡೋ ಅಂತ ಪರಿಸ್ಥಿತಿ
ಪರಿಸ್ಥಿತಿ ಬರುತ್ತೆ. ಆಮೇಲೆ 20 ನಿಮಿಷದಲ್ಲಿ ವಾಪಸ್ ಬರ್ತೀನಿ, ಇಬ್ರು ಜೊತೆಯಲ್ಲಿ ಕಾಫಿ ಕುಡಿಯೋಣ ಹೋಗು ಅಂತ ಕಳಿಸ್ತಾರೆ. ಅಜಯ್ ಒಬ್ರೇ ನಿಶಿನ ಹುಡ್ಕೊಂಡ್ ಬಂದಾಗ ಇನ್ನೊಂದು ಜೆಟ್ ಬಂತು ಅಂತ ಮತ್ತೆ ಸ್ಟಿಂಗರ್ ಮಿಸೈಲ್ಸ್ ನ ರೆಡಿ ಮಾಡ್ಕೊಂತಿದ್ದಾರೆ ಪಾಕಿಸ್ತಾನ್ ಸೈನಿಕರು. ತುಂಬಾನೇ ಹೊತ್ತು ಹುಡ್ಕಾಡಿ ಆದ್ಮೇಲೆ ಕೊನೆಗೂ ನಿಶಿಯ ಕ್ರಾಶ್ ಆಗಿರೋ ಜೆಟ್ ಸಿಕ್ತು. ಇಲ್ಲೇ ಹತ್ತಿರದಲ್ಲಿ ನಿಶಿ ಕೂಡ ಲ್ಯಾಂಡ್ ಆಗಿರ್ತಾನೆ ಅಂತ ಈ ಲೊಕೇಶನ್ ನ ಕೋಆರ್ಡಿನೇಟ್ಸ್ ಕಂಟ್ರೋಲ್ ರೂಮ್ ಗೆ ಹೇಳಿ ಅಜಯ್ ವಾಪಸ್ ಬರ್ಬೇಕಾದ್ರೆ ಈ ಬಾರಿ ಪಾಕಿಸ್ತಾನ್ ಸೈನಿಕ ಕರೆಕ್ಟ್ ಆಗಿ ಟಾರ್ಗೆಟ್ ಲಾಕ್ ಮಾಡಿ ಮಿಸೈಲ್ ಫೈರ್ ಮಾಡ್ದ. ಅಜಯ್ ಮಿಸೈಲ್ ನ ನೋಡಿ ತಪ್ಪಿಸ್ಕೊಳ್ಳೋಕೆ ಏನೇ ಮಾಡಿದ್ರು ಮಿಸೈಲ್ ಬಿಡಲ್ಲ. ಕೊನೆಗೂ ಮೇಲೆ ಹೋಗೋಕೆ ನೋಡಿದಾಗ ಇವರ ಜೆಟ್ ನ ಸ್ಪೀಡ್ ಗಿಂತ ಜಾಸ್ತಿ ಮಿಸೈಲ್ ನ ಸ್ಪೀಡ್ ಇದೆ. ಹಾಗಾಗಿ ಅಜಯ್ ಅವರ ಜೆಟ್ ಗೆ ಮಿಸೈಲ್ ಹೊಡೆಯುತ್ತೆ. ಜೆಟ್ ಕ್ರಾಶ್ ಆಗೋಷ್ಟ್ರಲ್ಲಿ ಅಜಯ್ ಎಜೆಕ್ಟ್ ಆಗೋಕೆ ರೆಡಿ ಆಗಿದ್ದಾರೆ. ಕಾಯ್ಕೊಂಡಿದ್ದು ಪರ್ವತಗಳ ಪ್ರದೇಶದಿಂದ ಹೊರಗೆ ಬಂದು ಎಜೆಕ್ಟ್ ಮಾಡ್ಕೊಳ್ಳೋಕು ಮುಂಚೆ ತಮ್ಮ ಲೊಕೇಶನ್ ನ ಕೋಆರ್ಡಿನೇಟ್ಸ್ ಕಂಟ್ರೋಲ್ ರೂಮ್ ಅವರಿಗೆ ತಿಳಿಸಿ ಎಜೆಕ್ಟ್ ಮಾಡ್ಕೊಂಡ್ರು. ಮತ್ತೆ ಸೇಫ್ ಆಗಿ ಲ್ಯಾಂಡ್ ಕೂಡ ಆದ್ರು. POK ಒಳಗೆ ಅಜಯ್ ತಕ್ಷಣ ಪ್ಯಾರಾಶೂಟ್ ಬ್ಯಾಗ್ ಎಲ್ಲ ಎತ್ಕೊಂಡು ಸದ್ಯಕ್ಕೆ ಸೇಫ್ ಆಗಿರೋ ಜಾಗಕ್ಕೆ ಬರ್ತಾರೆ. ಮತ್ತೆ ಮ್ಯಾಪ್ ಅಲ್ಲಿ ಯಾವ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ನೋಡಿದಾಗ ಹತ್ತಿರದಲ್ಲೇ ಒಂದು ಬ್ರಿಡ್ಜ್ ಇರೋದು ಗೊತ್ತಾಯ್ತು. ಅದಕ್ಕೆ ಮೊದಲು ತಮ್ಮ ರೆಸ್ಕ್ಯೂ ಬೀಕನ್ ನ ಹೊಡೆದಾಕಿ ಪ್ಯಾರಾಶೂಟ್ ನ ಇಲ್ಲೇ ಬಿಟ್ಟು ಗನ್ ಎತ್ಕೊಂಡು ಹೊಡ್ತಾರೆ. ರೆಸ್ಕ್ಯೂ ಬೀಕನ್ ಇಂದ ಭಾರತದ ಏರ್ ಫೋರ್ಸ್ ಅವರಿಗೆ ಸಹಾಯಕ್ಕೆ ಸಿಗ್ನಲ್ ಕಳಿಸಬಹುದಾಗಿತ್ತು. ಈ ಸಿಗ್ನಲ್ ಕಳಿಸ್ತಾ ಇರೋದು ಪಾಕಿಸ್ತಾನ್ ಆರ್ಮಿ ಅವ್ರಿಗೂ ಕೂಡ ಗೊತ್ತಾಗಿ ತಗ್ಲಾಕೊಂಡ್ರೆ ಕಷ್ಟ ಅಂತ ಬೀಕನ್ ನ ನಾಶ ಮಾಡಿದ್ದಾರೆ. ಈ ಕಡೆ ಇಂಡಿಯನ್ ಏರ್ ಫೋರ್ಸ್ ಅವ್ರಿಗೆ ಈಗ ಗೊತ್ತಾಯ್ತು ಅಜಯ್ POK ಒಳಗೆ ಲ್ಯಾಂಡ್ ಆಗಿದ್ದಾರೆ ಅಂತ. ಹಾಗಾಗಿ ಟೋನಿ ತಕ್ಷಣ ದಾಳಿಗೆ ವಿಷಯ ಹೇಳಿ ಹೆಲಿಕಾಪ್ಟರ್ ಯೂನಿಟ್ ಹತ್ರ ಬಂದು ಅಜಯ್ ನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬರ್ಬೇಕು, ಒಂದು ಹೆಲಿಕಾಪ್ಟರ್ ನ ಕಳಿಸ್ತೀರಾ ಅಂತ ಕೇಳ್ಕೊಂಡಾಗ ತಕ್ಷಣ ಹೆಲಿಕಾಪ್ಟರ್ ನ ಟೇಕ್ ಆಫ್ ಗೆ ರೆಡಿ ಮಾಡ್ತಿದ್ದಾರೆ. ಇನ್ನೇನ್ ಇವರು ಹೊರಡ್ಬೇಕು ಅನ್ನುವಾಗ ಪಟ್ನಿ ಮತ್ತೆ ಓಕ್ ಇಬ್ರು ಬಂದ್ರು. ನೀವು ಅಜಯ್ ನ ರೆಸ್ಕ್ಯೂ ಮಾಡೋಕೆ POK ಒಳಗೆ ಹೋದಾಗ ನಿಮಗೆ ಯಾರಾದ್ರೂ ಶೂಟ್ ಮಾಡಿದ್ರೆ ಏನ್ ಕತೆ, ಅಥವಾ ಜೀವಂತವಾಗಿ ಇಡ್ಕೊಂಡ್ರು ಅಂದ್ರೆ ನಿಮ್ಮನ್ನ ಕಾಪಾಡಕ್ಕೆ ಯಾರು ಬರ್ತಾರೆ? ನಾನು ಹೈಯರ್ ಅಥಾರಿಟೀಸ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿ ಹೇಗಾದ್ರೂ ಮಾಡಿ ಅಜಯ್ನ ವಾಪಸ್ ಕರ್ಕೊಂಡ್ ಬರೋಕೆ ದಾರಿ ಹುಡುಕ್ತೀನಿ, ಲೈನ್ ಆಫ್ ಕಂಟ್ರೋಲ್ ನ ಮಾತ್ರ ದಾಟಬೇಡಿ ಅಂತ ಟೋನಿಗೆ ಹೇಳ್ತಾರೆ. ಆಗ್ಲೇ ಚೈನಾದ ಬೀಜಿಂಗ್ಗೆ ಹೋಗಿರೋ ಮುಷರಫ್ ಆರ್ಮಿ ಆಫೀಸರ್ ಅಜೀಜ್ ಖಾನ್ ಜೊತೆ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಆಗ್ಲೇ ಪಾಕಿಸ್ತಾನ್ ಸೈನಿಕರು 250ಕ್ಕಿಂತ ಹೆಚ್ಚು ಭಾರತೀಯ ಸೈನಿಕರನ್ನ ಕೊಂದಿದ್ದಾರೆ. 2 ಫೈಟರ್ ಜೆಟ್ಸ್ ನ ನಾಶ ಮಾಡಿರೋದು ನೋಡಿದೀವಿ. ಜೊತೆಗೆ ಎಜೆಕ್ಟ್ ಆದ ನಿಶಿ ಕೂಡ ಪಾಕಿಸ್ತಾನ್ ಆರ್ಮಿ ಅವರ ಕೈಗೆ ತಗ್ಲಾಕೊಂಡಿದ್ದಾನೆ. ನಿಶಿನ ಕಾಪಾಡೋಕೆ ಹೋಗಿ ಅಜಯ್ ಕೂಡ POK ಒಳಗೆ ಲ್ಯಾಂಡ್ ಆಗಿದ್ದಾರೆ. ಅಜಯ್ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ, ಆದ್ರೆ ಹಿಂದೆನೆ ಆರ್ಮಿ ಅವರು ಡಾಗ್ ಸ್ಕ್ವಾಡ್ ಜೊತೆ ಇವರನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಎದ್ದು ಬಿದ್ದು ಕಾಲೆಲ್ಲ ಏಟ್ ಮಾಡ್ಕೊಂಡು ಕೊನೆಗೂ ಬ್ರಿಡ್ಜ್ ಹತ್ರ ಬಂದ್ರು. ಇಲ್ಲಿ ಬ್ರಿಡ್ಜ್ ನ ದಾಟ್ಕೊಂಡು ಹೋಗೋಕೆ ಆಗ್ಲಿಲ್ಲ, ವಾಪಸ್ ಹಿಂದಕ್ಕೆ ಬರೋಕು ಆಗ್ಲಿಲ್ಲ. ಸರಿಯಾಗಿ ಲಾಕ್ ಮಾಡ್ಕೊಂತಾರೆ ಪಾಕಿಸ್ತಾನ್ ಆರ್ಮಿ ಅವರು. ಹಾಗಾಗಿ ಅಜಯ್ ಕೂಡ ಇವರ ಕೈಗೆ ತಗ್ಲಾಕೊಂತಾರೆ. ಪಾಕಿಸ್ತಾನಲ್ಲಿ ನವಾಜ್ ಶರೀಫ್ಗೆ US ಎಂಬಸಿಯ ಜನರಲ್ ಆಂಟೋನಿ ಜಿನಿ ಕಾಲ್ ಮಾಡಿ US ನ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಕಾರ್ಗಿಲ್ ಅಲ್ಲಿ ನಡೀತಾ ಇರೋದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ಸೈನಿಕರನ್ನ ವಾಪಸ್ ಕರೆಸ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂದ್ರೆ ಇವ್ರಿಗೂ ಸುಳ್ಳು ಹೇಳ್ತಿದ್ದಾರೆ ನವಾಜ್ ಶರೀಫ್. ಅದೇ ಅವರು ಭಯೋತ್ಪಾದಕರು, ಉಗ್ರಗಾಮಿಗಳು, ನಮ್ಮ ಸೈನಿಕರು ಅಲ್ಲ ಅಂತ. ಆದ್ರೆ ಇವರ ಸುಳ್ಳಿಗೆ ಜನರಲ್ ಆಂಟೋನಿ ಕಿವಿ ಕೊಡಲ್ಲ. ನಮಿಗೂ ಗೊತ್ತು ಅಲ್ಲಿ ಯಾರಿದ್ದಾರೆ ಅಂತ. ಯುದ್ಧ ದೊಡ್ಡದಾಗಿ ನ್ಯೂಕ್ಲಿಯರ್ ವಾರ್ ಶುರು ಆದ್ರೆ ಕೋಟ್ಯಾಂತರ ಜನ ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲಿ ಸಾವನ್ನಪ್ತಾರೆ. ನೋಡಿ ನಿಮ್ಮ ಕೈಯಲ್ಲಿ ಇದನ್ನ ತಡೆಯೋಕಾಗುತ್ತಾ ಇಲ್ವಾ ಅಂತ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಕಾಯ್ತಾ ಇದ್ದಾರೆ. ನಿಮ್ಮ ಲೀಡರ್ಶಿಪ್ ಏನು ಅಂತ ತೋರಿಸಿ ನೋಡೋಣ ಅಂತ ಜನರಲ್ ಆಂಟೋನಿ ಹೇಳಿ ಫೋನ್ ಇಡ್ತಾರೆ. ಈ ಕಡೆ ಇಂಡಿಯನ್ ಏರ್ ಫೋರ್ಸ್ ಬೇಸ್ ಅಲ್ಲಿ ಪಟ್ನಿ ಎಲ್ಲಾ ಆಫೀಸರ್ಸ್ ನ ಕರೆದು ಆಪರೇಷನ್ ಸಫೇದ್ ಸಾಗರ್ ನ ಸಸ್ಪೆಂಡ್ ಮಾಡ್ತಾ ಇರೋ ವಿಷಯ ಹೇಳ್ತಾರೆ. ಇದಕ್ಕೆ ಟೋನಿ ಒಪ್ತಾ ಇಲ್ಲ. ಏನು ಮಾಡ್ದಲೆ ಸುಮ್ನೆ ಕುತ್ಕೊಳ್ಳೋಕ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಪಟ್ನಿ ಈಗಾಗ್ಲೇ 2 ಫೈಟರ್ ಜೆಟ್ಸ್, 2 ಒಳ್ಳೆ ಪೈಲಟ್ಸ್ ನ ಕಳ್ಕೊಂಡಿದ್ದೀವಿ. ಈ ಮ್ಯಾಪ್ ಅಲ್ಲಿ ನೋಡಿ ಕಾರ್ಗಿಲ್ ಒಂದು ಸಣ್ಣ ಡಾಟ್ ಅಷ್ಟೇ. ಅಷ್ಟನ್ನ ವಾಪಸ್ ಪಡ್ಕೊಳ್ಳೋಕೆ ಹೋಗಿ ಇರೋ ಬರೋ ಏರ್ ಕ್ರಾಫ್ಟ್ ಪೈಲಟ್ಸ್ ನೆಲ್ಲ ನಾವು ಕಳ್ಕೊಂಡ್ರೆ ಇನ್ನು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ರಾಜಸ್ಥಾನ್ ಇಂದ ಜಮ್ಮು ಕಾಶ್ಮೀರ್ ವರ್ಗೂ ಇದೆ. ಅಷ್ಟರಲ್ಲಿ ಪಾಕಿಸ್ತಾನ ಅವರು ಬೇರೆ ಎಲ್ಲಾದ್ರೂ ದಾಳಿ ಮಾಡಿದ್ರೆ ನಮ್ಮ ಹತ್ರ ಏರ್ ಕ್ರಾಫ್ಟ್ ಮತ್ತೆ ಪೈಲಟ್ಸ್ ಇಲ್ದಂಗ್ ಆಗ್ತಾರೆ. ಹಾಗಾಗಿ ನಾವು ಪಾಕಿಸ್ತಾನ್ ಸೈನಿಕರ ಹತ್ರ ಇರೋ ಸ್ಟಿಂಗರ್ ಮಿಸೈಲ್ಸ್ ನ ರೇಂಜ್ ಇಂದ ಹೊರಗೆ ಇದ್ದು ಅವರ ಮೇಲೆ ಬಾಂಬ್ ಗಳಿಂದ ದಾಳಿ ಮಾಡಬೇಕು. ಈ ರೀತಿ ಮಾಡೋ ಕ್ಷಮತೆ ಇರೋದು MiG-21 ಗಿಂತ ತುಂಬಾನೇ ಅಡ್ವಾನ್ಸ್ಡ್ ಆಗಿರೋ ಏರ್ ಕ್ರಾಫ್ಟ್ ಮಿರಾಜ್ 2000 ಗೆ ಮಾತ್ರ. ಅಂದ್ರೆ ತುಂಬಾನೇ ದೂರದಿಂದ ಮಿಸೈಲ್ ನ ರೇಂಜ್ ಗೂ ಹೋಗದೆ ಪಾಕಿಸ್ತಾನ್ ಆರ್ಮಿಯ ಸೈನಿಕರಿಗೆ ಟಾರ್ಗೆಟ್ ಲಾಕ್ ಮಾಡೋದಕ್ಕೆ ಕಣ್ಣಿಗೆನೆ ಕಾಣಿಸ್ಕೊಂಡಂಗೆ ಲೇಸರ್ ನ ಸಹಾಯದಿಂದನೇ ಟಾರ್ಗೆಟ್ ಲಾಕ್ ಮಾಡಿ ಬಾಂಬ್ ನ ರಿಲೀಸ್ ಮಾಡಬಹುದು. ಶತ್ರುಗಳಿಗೆ ಏನಾಗ್ತಿದೆ ಅಂತ ಗೊತ್ತಾಗೋಷ್ಟ್ರಲ್ಲೇ ಅವರ ಮೇಲೆ ಬಾಂಬ್ ಗಳ ಮಳೆ ಸುರಿದಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಮಿರಾಜ್ ಏರ್ ಕ್ರಾಫ್ಟ್ ಇನ್ನೂ ರೆಡಿ ಆಗಿಲ್ಲ. ಯಾಕಂದ್ರೆ ಅಮೆರಿಕಾದವರು ಲೇಸರ್ ಗೈಡೆಡ್ ಬಾಂಬ್ಸ್ ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೊಡ್ತಿಲ್ಲ. ಗನ್ ಇದೆ, ಬುಲೆಟ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಆದ್ರೆ ಇಂಡಿಯನ್ ಏರ್ ಫೋರ್ಸ್ ಸುಮ್ನೆ ಕುತ್ಕೊಂತಾರ? 1971ರ ಇಂಡಿಯಾ ಪಾಕಿಸ್ತಾನ್ ಯುದ್ಧದ ನಂತರ ಬಾಕಿ ಉಳಿದಿರೋ ಬಾಂಬ್ ಗಳಿಗೆನೆ ಲೇಸರ್ ಕಿಟ್ ಗಳನ್ನ ಫಿಕ್ಸ್ ಮಾಡಿ ತಮ್ಮದೇ ಆದ ಲೇಸರ್ ಗೈಡೆಡ್ ಬಾಂಬ್ಸ್ ನ ತಯಾರಿಸೋಕೆ ಶುರು ಮಾಡಿದ್ದಾರೆ. ಇದೇ ಮಿರಾಜ್ ಸ್ಕ್ವಾಡ್ರನ್ ಅಲ್ಲಿ ಸ್ಯಾಂಗಿ ಕೂಡ ಇರೋದು.
ಅದೇ ಪಿಒಕೆ ಒಳಗಿರೋ ಸ್ಕಾರ್ದು ಆರ್ಮಿ ಬೇಸ್ಗೆ ಅಜಯ್ನ ಬಂಧಿಸಿ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಮೇಜರ್ ಅಜ್ಮಲ್ ನಮ್ಮ ಪಿಒಕೆ ಒಳಗೆ ಬಂದು ಏನ್ ಮಾಡ್ತಿದ್ಯಾ ಅಂತ ಎಷ್ಟೇ ಪ್ರಶ್ನೆ ಕೇಳಿದ್ರು ಅಜಯ್ ಉತ್ತರ ಕೊಡಲ್ಲ. 1949ರ ಜೆನೀವಾ ಕನ್ವೆನ್ಷನ್ ನ ಪ್ರಕಾರ ಯುದ್ಧದಲ್ಲಿ ಬಂದಿ ಆಗಿರೋರು ಶತ್ರುಗಳು ಕೇಳೋ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ ಅಂದಾಗ ಇವರಿಗೆ ಹೊಡೆದು ಚಿತ್ರಹಿಂಸೆ ಕೊಡೋಕೆ ಶುರು ಮಾಡ್ತಾರೆ. 1949ರ ಜೆನೀವಾ ಕನ್ವೆನ್ಷನ್ ಏನಂದ್ರೆ ತುಂಬಾನೇ ದೇಶದವರು ಸೇರಿ ಮಾಡ್ಕೊಂಡಿರೋ ಒಂದು ಒಪ್ಪಂದ. ಜೊತೆಗೆ ಯುದ್ಧ ನಡಿಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕೆಲವೊಂದು ರೂಲ್ಸ್ ನ ಕೂಡ ಮಾಡಿದ್ದಾರೆ. ಯುದ್ಧದಲ್ಲಿ ಗಾಯಗೊಂಡಿರೋ ಸೈನಿಕರನ್ನ ಬೇಕು ಅಂತ ಕೊಲ್ಲೋದು, ಬಂಧಿಸಿ ಚಿತ್ರಹಿಂಸೆ ಕೊಡೋದು, ಯುದ್ಧ ನಡೀತಾ ಇರೋ ಜಾಗದಲ್ಲಿ ವಾಸವಾಗಿರೋ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡೋದು ಎಲ್ಲ ಮಾಡಬಾರ್ದು. ಇದೇ ರೀತಿ ತುಂಬಾನೇ ರೂಲ್ಸ್ ಇದೆ. ಇದರ ಬಗ್ಗೆ ಪಾಕಿಸ್ತಾನ್ ಆರ್ಮಿ ಅವರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇವರ ಪ್ಲಾನ್ ಏನಂದ್ರೆ ಅಜಯ್ ಕೈಯಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅವರು ಬಾಂಬ್ಗಳಿಂದ ದಾಳಿ ಮಾಡೋಕೆ ಅಂತಾನೆ ನನ್ನನ್ನ ಪಿಒಕೆ ಒಳಗೆ ಕಳಿಸಿದ್ರು ಅಂತ ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ರಿಲೀಸ್ ಮಾಡೋದ್ರಿಂದ ಇಂಡಿಯಾ ಅವರೇ ಪಿಒಕೆ ಒಳಗೆ ನುಗ್ಗಿದ್ದಾರೆ, ಎಲ್ಲ ಇಂಡಿಯಾ ಅವ್ರದೇ ತಪ್ಪು ಅಂತ ತೋರ್ಸೋಕೆ ಹೊರಟಿದ್ದಾರೆ. ಚೈನಾ ಅಲ್ಲಿ ಮುಷರಫ್ ಚೈನಾದ ಫಾರಿನ್ ಮಿನಿಸ್ಟರ್ ನ ಭೇಟಿಯಾಗಿ ಇಂಡಿಯಾ ಅವರೇ ಲೈನ್ ಆಫ್ ಕಂಟ್ರೋಲ್ ನ ದಾಟಿ ಪಾಕಿಸ್ತಾನ್ಗೆ ನುಗ್ಗಿರೋದು, ಅದಕ್ಕೆ ನಾವು ಹೋರಾಡ್ತಾ ಇದೀವಿ. ಇದರ ನಡುವೆ ಯುಎಸ್ ಅವ್ರು ಬೇರೆ ಇಂಡಿಯಾಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದಾಗ ಮಿನಿಸ್ಟರ್ ನಿಮಗೆ ನಾವು ಹೇಗೆ ಕಾಣ್ತಾ ಇದೀವೋ ಗೊತ್ತಿಲ್ಲ, ಆದ್ರೆ ನಮಗೆ ಕಾರ್ಗಿಲ್ ಅಲ್ಲಿ ಏನಾಗ್ತಿದೆ ಅಂತ ಸರಿಯಾಗಿ ಗೊತ್ತು. ಶಾಂತಿ ಮಾತುಕತೆಯ ನಡುವೆ ಈ ರೀತಿ ಯುದ್ಧ ಸಾರೋಕೆ ನಿಮ್ಗೆ ಏನು ಅನಿಸ್ಲಿಲ್ವಾ? ಅದು ಎರಡೂ ದೇಶದವರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾಗ ಈ ಬಾರಿ ನಿಮಗೆ ನಾವು ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ ಅಂತ ಹೇಳಿ ಎದ್ದೋಗ್ತಾರೆ. ಸ್ಕಾರ್ದು ಆರ್ಮಿ ಬೇಸ್ ಅಲ್ಲಿ ಅಜಯ್ ಅವ್ರಿಗೆ ತುಂಬಾನೇ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಹೊಡೆದು ಬಡ್ದು ಸಿಗರೇಟ್ ಇಂದ ದೇಹ ಎಲ್ಲ ಸುಟ್ಟಿದ್ದಾರೆ. ಇದೇ ಸಮಯಕ್ಕೆ ಆರ್ಮಿ ಆಫೀಸರ್ ಅಜೀಜ್ ಖಾನ್ ಬಂದು ಅಜಯ್ಗೆ ಯೂನಿಫಾರ್ಮ್ ಎಲ್ಲ ಹಾಕ್ಸಿ ಯಾವುದೇ ರೀತಿ ಚಿತ್ರಹಿಂಸೆ ಇವರು ಕೊಡಲ್ಲ, ಡೈರೆಕ್ಟ್ ಆಗಿ ನಾವು ಹೇಳ್ಕೊಟ್ಟಿದ್ದನ್ನ ಕ್ಯಾಮ್ರಾ ಮುಂದೆ ಹೇಳಿದ್ರೆ ಬಿಟ್ ಕಳಿಸ್ತೀವಿ ಅಂತ ಕ್ಯಾಮ್ರಾ ಇಟ್ಟು ಕೈಯಲ್ಲಿ ಬೋರ್ಡ್ ಮೇಲೆ ಸ್ಕ್ರಿಪ್ಟ್ ಬರೆದು ಇಟ್ಕೊಂತಾರೆ. ಇದರಲ್ಲಿ ಅಜಯ್ ಅವರು ಪಾಕಿಸ್ತಾನ್ ಆರ್ಮಿ ಬೇಸ್ ಗಳ ಮೇಲೆ ದಾಳಿ ಮಾಡೋಕೆ ಬಂದಿರೋ ಹಾಗೆ ಬರ್ದಿದೆ. ಹಾಗಾಗಿ ಅಜಯ್ ಇದನ್ನ ಓದಲ್ಲ, ಸತ್ಯ ಏನಿದೆಯೋ ಅದನ್ನೇ ಹೇಳ್ತಾರೆ. ಅಜೀಜ್ ಖಾನ್ ಇದೊಂದು ಸುಳ್ಳು ಹೇಳಿದ್ರೆ ವಾಪಸ್ ನಿಮ್ಮ ದೇಶಕ್ಕೆ ಹೋಗಿ ಮೆಡಲ್ ತಗೊಂಡು ನೆಮ್ಮದಿಯಾಗಿ ಇರಬಹುದು, ಅದು ಬೇಡ ಅಂದ್ರೆ ನಿಮ್ಮನ್ನ ಲಂಡನ್ಗೆ ಶಿಫ್ಟ್ ಮಾಡ್ತೀವಿ, ನೀವು ಅಲ್ಲೇ ಬದುಕೋಕೆ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ, ಮತ್ತೆ ನಿಮಗೆ ಈ ಯೂನಿಫಾರ್ಮ್ ನ ಅವಶ್ಯಕತೆ ಇರಲ್ಲ ಅಂದಾಗ ಅಜಯ್ ನನಗೆ ಮೆಡಲ್ ಗಿಂತ ದೇಶದ ಸುರಕ್ಷತೆ ಮುಖ್ಯ, ಲಂಡನ್ ಅಲ್ಲಿ ಸೆಟಲ್ ಆಗೋದಕ್ಕಿಂತ ದೇಹದ ಮೇಲಿರೋ ಈ ಯೂನಿಫಾರ್ಮೇ ಮುಖ್ಯ, ಈ ಯೂನಿಫಾರ್ಮ್ ನ ರೋಡ್ ಅಲ್ಲಿ ಸುಮ್ನೆ ಓಡಾಡೋರೆಲ್ಲ ಕೊಂಡ್ಕೊಂಡು ಹಾಕೊಳ್ಳೋಕೆ ಆಗಲ್ಲ, ಇದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕು ಅಂತ ಹೇಳ್ತಾರೆ. ಅಜೀಜ್ ಖಾನ್ ಮೊದ್ಲೇ ಚೈನಾ ಅವರ ಕೈಯಲ್ಲಿ ಇಲ್ಲ ಅನಿಸ್ಕೊಂಡು ಕೋಪದ ಇರೋ ಪರ್ವೇಜ್ ಮುಷರಫ್ಗೆ ಕಾಲ್ ಮಾಡಿ ಅಜಯ್ನ ಏನ್ ಮಾಡೋದು, ನಮ್ಮ ಮಾತು ಕೇಳ್ತಿಲ್ಲ ಅಂದಾಗ ಮಾತ್ ಕೇಳ್ತಿಲ್ಲ ಅಂದ್ರೆ ಅವನ ಕತೆನೆ ಮುಗಿಸಿ, ಯಾವ ದೇಶದವರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಮತ್ತೆ ಪಾಕಿಸ್ತಾನ್ ಅಂದ್ರೆ ಇಂಡಿಯಾ ಅವರ ದೇಹ ನೆಡುಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇವನ ದೇಹನೇ ಅಲ್ಲಾಡ್ಸೋಕೆ ಆಗ್ಲೇ ಇಂಡಿಯನ್ ಇಂಟೆಲಿಜೆನ್ಸ್ ಅವರು ಇಲ್ಲಿವರೆಗೂ ಮುಷರಫ್ ಅಜೀಜ್ ಖಾನ್ ಜೊತೆ ಮಾತಾಡಿರೋದೆಲ್ಲ ಟೆಲಿಫೋನ್ ಲೈನ್ಸ್ ನ ಇಂಟರ್ಸೆಪ್ಟ್ ಮಾಡಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಾನೇ ಅಜಯ್ ಅವರ ಬರ್ತ್ಡೇ ಆಗಿ 5 ದಿನದ ನಂತರ ಮೇ 27, 1999ಕ್ಕೆ ಪಾಕಿಸ್ತಾನ್ ಆರ್ಮಿ ಅವರು ಇವರಿಗೆ ಶೂಟ್ ಮಾಡಿ ಕೊಲ್ತಾರೆ. ಬಾಡಿ ಇಂಡಿಯನ್ ಆರ್ಮಿ ಅವ್ರಿಗೆ ಸಿಗುತ್ತೆ. ಇದೆಲ್ಲ ರಿಯಲ್ ಆಗಿ ಆಗಿರೋದು ಸ್ನೇಹಿತರೆ. ಮೊದಲ ವಿಡಿಯೋ ಅಲ್ಲೇ ಹೇಳಿರೋ ಹಾಗೆ ಈ ಸೀರೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಆಗಿ ನಡೆದಿರೋದನ್ನೇ ತೋರಿಸಿದ್ದಾರೆ, ಸಣ್ಣ ಪುಟ್ಟ ಚೇಂಜಸ್ ಇದೆ ಅಷ್ಟೇ. ರಿಯಲ್ ಆಗಿ ನಿಶಿ ಅಲ್ಲ ನಚಿಕೇತ ಅನ್ನೋ ಫೈಟರ್ ಪೈಲಟ್ ಜೆಟ್ ಇಂದ ಎಜೆಕ್ಟ್ ಆದಾಗ ಅವರ ಲೊಕೇಶನ್ ಪತ್ತೆ ಹಚ್ಚೋಕೆ ಹೋಗಿ ಇವರ ಜೆಟ್ ಮೇಲೆ ಪಾಕಿಸ್ತಾನ್ ಸೈನಿಕರು ಮಿಸೈಲ್ ಇಂದ ದಾಳಿ ಮಾಡ್ತಾರೆ. ನಂತರ ಅಜಯ್ ಅವರು ಸೀಟ್ ಎಜೆಕ್ಟ್ ಮಾಡ್ಕೊಂಡಾಗ ಏನೆಲ್ಲ ಆಯ್ತೋ ಅದು ರಿಯಲ್ ಆಗು ಆಗಿದೆ ಸ್ನೇಹಿತರೆ. ನಚಿಕೇತ ಅವರು ವಾಪಸ್ ಕೂಡ ಬರ್ತಾರೆ. ಈ ಸೀರೀಸ್ ಅಲ್ಲಿ ನಚಿಕೇತ ಅವರ ಕ್ಯಾರೆಕ್ಟರ್ನೇ ನಿಶಿ ಅಂತ ತೋರಿಸಿರೋದು. ನಿಶಿ ಹೇಗೆ ವಾಪಸ್ ಬರ್ತಾರೆ ಅಂತ ಕೂಡ ಮುಂದೆ ನೋಡ್ತೀವಿ. ಅಜಯ್ ಸಾವನ್ನಪ್ಪಿರೋ ವಿಷಯ ಅಲ್ಕಾ, ಟೋನಿ, ಅಜಯ್ ಅವರು ಪಿಒಕೆಗೆ ಹೋಗೋಕ್ಕೂ ಮುಂಚೆ ಅವರ ಜೊತೆ ಫ್ಲೈ ಮಾಡ್ತಿದ್ದ ದಾಲಿ ಎಲ್ಲರೂ ಕೇಳಿ ಶಾಕ್ ಅಲ್ಲಿ ಇದ್ದಾರೆ. ದಾಲಿಗಂತೂ ಒಂದು 20 ನಿಮಿಷದಲ್ಲಿ ವಾಪಸ್ ಬರ್ತೀನಿ, ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ಹೇಳಿ ಹೋಗಿದ್ರು. ಆದ್ರೆ ಈಗ ಶವವಾಗಿ ವಾಪಸ್ ಬಂದಿರೋದು ನೋಡಿ ತುಂಬಾನೇ ದುಃಖ ಆಗ್ತಾ ಇದೆ. ಅದರಲ್ಲೂ ಡಾಕ್ಟರ್ ಅಜಯ್ ಅವ್ರಿಗೆ ಯಾವ್ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋದು ಇವರ ಕೈಯಲ್ಲಿ ಕೇಳೋಕಾಗ್ತಿಲ್ಲ. ಇಷ್ಟೇ ಅಲ್ಲ ಸ್ನೇಹಿತರೆ, ಕಾರ್ಗಿಲ್ ಯುದ್ಧ ಶುರು ಆಗಿ ಆಗ್ಲೇ 25 ದಿನ ಆಗಿದೆ. ಇಂಡಿಯನ್ ಆರ್ಮಿ ಮತ್ತೆ ಏರ್ ಫೋರ್ಸ್ ನ ತುಂಬಾನೇ ಸೈನಿಕರು ಪ್ರಾಣ ಕಳ್ಕೊಂತಾ ಇದ್ದಾರೆ. 2 ದಿನಗಳಲ್ಲೇ ಇಂಡಿಯನ್ ಏರ್ ಫೋರ್ಸ್ ನ 3 ಹೆಲಿಕಾಪ್ಟರ್ಸ್ ಮೇಲೆ ದಾಳಿ ಮಾಡಿದ್ದಾರೆ. ಇದರಿಂದ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅನ್ನೋ ರಿಯಲ್ ಫೋಟೋಸ್ ಮತ್ತೆ ಹೆಸರನ್ನ ಕೂಡ ತೋರಿಸ್ತಾರೆ, ನೀವು ಕೂಡ ನೋಡಬಹುದು ಸ್ನೇಹಿತರೆ. ನಂತರ ರಿಯಲ್ ಅಜಯ್ ಅವರ ಫೋಟೋ ಕೂಡ ತೋರಿಸ್ತಾರೆ. ಯಾಕಂದ್ರೆ ಆಗ್ಲೇ ದೇಶದ ತುಂಬಾ ಅಜಯ್ ಅವ್ರನ್ನ ತುಂಬಾನೇ ಕ್ರೂರವಾಗಿ ಕೊಂದಿರೋದಕ್ಕೆ ದೊಡ್ಡ ಹೋರಾಟನೇ ನಡೀತಾ ಇದೆ. ಪಾಕಿಸ್ತಾನ ಅವ್ರು ಮಾತ್ರ ಅಜಯ್ ಪ್ಯಾರಾಶೂಟ್ ಇಂದ ಲ್ಯಾಂಡ್ ಆಗ್ಬೇಕಾದ್ರೆ ಬಿದ್ದು ಸಾವನ್ನಪ್ಪಿರೋದು ಅಂತ ಸುಳ್ಳು ಹೇಳ್ತಿದ್ದಾರೆ. ಇದೇ ಸುಳ್ಳನ್ನ ಅಜೀಜ್ ಖಾನ್ ನವಾಜ್ ಶರೀಫ್ಗೂ ಹೋಗಿ ಹೇಳ್ದ.
ಅಂದಾಗ ISIನ ಜಿಯಾವುದ್ದೀನ್ ಮತ್ತೆ ನವಾಜ್ ಶರೀಫ್ಗೂ ಗೊತ್ತು ಇದು ಸುಳ್ಳು ಅಂತ. ಅದಕ್ಕೆ ಇನ್ನೊಬ್ಬ ಪೈಲಟ್ ನಿಶಿನ ಆದಷ್ಟು ಬೇಗ ಭಾರತಕ್ಕೆ ವಾಪಸ್ ಕಳಿಸೋ ವ್ಯವಸ್ಥೆ ಮಾಡಿ ಅಮೆರಿಕಾದವರು ನಮ್ಮ ಮೇಲೆ ತುಂಬಾನೇ ಪ್ರೆಷರ್ ಹಾಕ್ತಿದ್ದಾರೆ ಅಂತ ಹೇಳ್ಬೇಕಾದ್ರೇನೆ ಏರ್ಪೋರ್ಟ್ ಇಂದ ಸೀದಾ ಇಲ್ಲಿಗೆನೆ ಬಂದ ನವಾಜ್ ಶರೀಫ್ ನೋ ಪ್ರಾಬ್ಲಮ್, US ನ ಸಪೋರ್ಟ್ ನಮಗೆ ಬೇಡ, ಚೈನಾದವರು ನಮ್ ಜೊತೆ ಇದ್ದಾರೆ, ಇಂಡಿಯಾದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀರಾ ಅಂತ ನನಗೆ ಕಂಗ್ರಾಚುಲೇಷನ್ಸ್ ಹೇಳಿದ್ರು ಅಂತ ಮತ್ತೆ ಸುಳ್ಳು ಹೇಳ್ತಾನೆ. 2 ದಿನದ ನಂತರ ಅಜಯ್ನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ತಯಾರಿ ಆಗಿದೆ. ಬಾಡಿನ ತರ್ತಾ ಇರೋ ರಿಯಲ್ ಫುಟೇಜಸ್ ನ ಕೂಡ ತೋರಿಸ್ತಾರೆ. ರಿಯಲ್ ಟೋನಿ ಅವರು ಬೇರೆ ಆಫೀಸರ್ಸ್ ಜೊತೆ ಶವಪೆಟ್ಟಿಗೆಯನ್ನ ತಮ್ಮ ಹೆಗಲ ಮೇಲೆ ಎತ್ಕೊಂಡ್ ಬರ್ತಾ ಇದ್ದಾರೆ. ರಿಯಲ್ ಅಲ್ಕಾ ಮತ್ತೆ ಅಜಯ್ ಅವರ ಮಗ ಎಲ್ಲರೂ ಶಾಕ್ ಅಲ್ಲಿ ಇರೋ ದೃಶ್ಯಗಳನ್ನ ನೋಡಿ ನಮ್ಮ ಕಣ್ಣಲ್ಲೇ ನೀರು ಬರೋ ಹಾಗಿದೆ. ಈಗ ಅಲ್ಕಾ ಟೋನಿಗೆ ನೀವು ಯಾಕೆ ಇವರನ್ನ ಹೋಗೋಕೆ ಬಿಟ್ರಿ ಅಂತ ಕೇಳ್ತಿದ್ದಾಳೆ. ಟೋನಿ ಹತ್ರ ಉತ್ತರ ಇಲ್ಲ. ಇದನ್ನ ಕೇಳಿಸ್ಕೊಂಡ ದಾಲಿ ಅಜಯ್ ಅವ್ರನ್ನ ಒಬ್ರನ್ನೇ ಬಿಟ್ಟು ನಾನು ವಾಪಸ್ ಬರ್ಬಾರ್ದಾಗಿತ್ತು ಅಂತ ಅಳ್ತಿದ್ದಾನೆ. ಕೊನೆಗೂ ಆರ್ಮಿ ಅವರು ಗನ್ ಸಲ್ಯೂಟ್ ಮತ್ತೆ ಬೇರೆ ಎಲ್ಲಾ ರೀತಿಯ ಗೌರವವನ್ನ ಸಲ್ಲಿಸಿ ಅಂತ್ಯಕ್ರಿಯೆ ಮಾಡ್ತಾರೆ. ಸ್ಯಾಂಗಿ ಕೂಡ ಸ್ವಂತ ತಂದೆಯನ್ನ ಕಳ್ಕೊಂಡಿರೋ ಹಾಗೆ ಅಳ್ತಾ ಇದ್ದಾನೆ. ಯಾಕಂದ್ರೆ ಇವನ ತಂದೆ ಕೂಡ ಆರ್ಮಿಯಲ್ಲಿ ಇದ್ದಾಗ ಯಾರೋ ಮಾಡಿದ ತಪ್ಪಿಂದ ಸ್ಫೋಟ ಆಗಿ ಮೆಟಲ್ ಪೀಸಸ್ ಗಳೆಲ್ಲ ಅವರ ದೇಹಕ್ಕೆ ಚುಚ್ಕೊಂಡು ಸಾವನ್ನಪ್ಪಿರ್ತಾರೆ. ಅದಕ್ಕೆ ತುಂಬಾನೇ ದುಃಖದಲ್ಲಿ ಇದ್ದಾನೆ. ಟೋನಿ ಎಲ್ಲೋ ಇದ್ದವನ ನಾನೇ ಗೋಲ್ಡನ್ ಆರೋಸ್ಗೆ ಕೋಚಿಂಗ್ ಕೊಡೋಕೆ ಅಂತ ಕರ್ಸ್ಕೊಂಡಿದ್ಕೆ ಅವನ ಪ್ರಾಣನೇ ಹೋಯ್ತಲ್ಲ ಅಂತ ತಮ್ಮ ಹೆಂಡತಿ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದಾಗ ಸ್ಯಾಂಗಿಯ ಸೀನಿಯರ್ ಆಫೀಸರ್ ಸ್ಯಾಂಡಿ ಟೋನಿಗೆ ಕಾಲ್ ಮಾಡಿ ಇನ್ನೂ ಮಿರಾಜ್ ಏರ್ಕ್ರಾಫ್ಟ್ ಗಳಿಗೆ ಲೇಸರ್ ಗೈಡೆಡ್ ಬಾಂಬ್ಸ್ ಗಳನ್ನ ಫಿಕ್ಸ್ ಮಾಡೋ ಕೆಲಸ ನಡೀತಾ ಇದೆ, ಇನ್ನ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಅಂದಾಗ ಈ ಬಾಂಬಿಂಗ್ ಮಾಡೋ ವಿಷಯವಾಗಿ ಮಾತಾಡ್ಬೇಕಾದ್ರೆ ಮಿರಾಜ್ ಇಲ್ದೇ ಇದ್ರು ತಮ್ಮ MiG-21 ಇಂದಾನೆ ಬಾಂಬಿಂಗ್ ಮಾಡಬಹುದು, ಅದು ಮಿಸೈಲ್ ರೇಂಜ್ ಇಂದ ಹೊರಗೆ ಇದ್ದು ಅನ್ನೋ ಒಂದು ಐಡಿಯಾ ಬಂತು ಟೋನಿಗೆ. ತಕ್ಷಣ ಐಡಿಯಾ ಏನು ಅಂತ ಗೋಲ್ಡನ್ ಆರೋಸ್ಗೆ ಹೇಳ್ತಾರೆ. ಏನಂದ್ರೆ ಮಿರಾಜ್ಗೆ ಮಿಸೈಲ್ ರೇಂಜ್ ಇಂದ ಹೊರಗಿದ್ದು ಫೈರ್ ಮಾಡೋಕೆ ಲೇಸರ್ ಗೈಡೆಡ್ ಬಾಂಬ್ಸ್ ಬೇಕು. ಆದ್ರೆ ನಮ್ ಹತ್ರ GPS ಇದೆ. ಸ್ಟಿಂಗರ್ ಮಿಸೈಲ್ಸ್ ನ ರೇಂಜ್ ಇಂದ ಮೇಲೆ ಅಂದ್ರೆ ಮೋಡಗಳ ಮೇಲಿಂದ ಪಾಕಿಸ್ತಾನ್ ಸೈನಿಕರಿಗೆ ನಾವು ಕಾಣಿಸ್ದಂಗೆ GPS ಲೊಕೇಶನ್ ನ ಸಹಾಯದಿಂದ ದಾಳಿ ಮಾಡಬಹುದು. ಇದನ್ನ ಇಲ್ಲಿವರೆಗೂ ಯಾವ ಏರ್ ಫೋರ್ಸ್ ಕೂಡ ಮಾಡಿಲ್ಲ, ನಾವು ಮಾಡೋಣ ಅಂತಾರೆ ಟೋನಿ. ಇದರಲ್ಲಿ ರಿಸ್ಕ್ ಏನಂದ್ರೆ ಪಾಕಿಸ್ತಾನ್ ಸೈನಿಕರು ಇರೋ ಜಾಗದ GPS ಲೊಕೇಶನ್ ತಿಳ್ಕೊಂಡು ಆ ಲೊಕೇಶನ್ ನ ಕಣ್ಣಾರೆ ನೋಡ್ದಲೆ ಕೇವಲ ಲೊಕೇಶನ್ ಮೇಲೆ ಹೋಗಿ ಬಾಂಬ್ ಹಾಕೋದ್ರಿಂದ ಟಾರ್ಗೆಟ್ ಗೆ ಕರೆಕ್ಟ್ ಆಗಿ ಹೋಗಿ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ತುಂಬಾನೇ ಲೆಕ್ಕಾಚಾರ ಹಾಕಬೇಕು. ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು, ಗಾಳಿಯ ಸ್ಪೀಡ್ ಎಷ್ಟಿರುತ್ತೆ, ಯಾವ ಸಮಯದಲ್ಲಿ ಬಾಂಬ್ ನ ರಿಲೀಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಟಾರ್ಗೆಟ್ ಗೆ ಹೋಗಿ ಬೀಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ಪ್ರಶ್ನೆ ಇದೆಲ್ಲ ಆಗುತ್ತಾ ಅಂತ ಪಟ್ನಿ ಅವರು ಕೇಳಿದಾಗ ಟೋನಿ ಮಾಡೇ ಮಾಡ್ತೀವಿ, ಮೊದಲು ಟೆಸ್ಟ್ ಮಾಡಿ ಟ್ರಯಲ್ಸ್ ಮಾಡ್ತೀವಿ, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತಾರೆ. ಇದಕ್ಕೆ ಪರ್ಮಿಷನ್ ಕೊಡ್ತಾರೆ ಪಟ್ನಿ, ಟೆಸ್ಟ್ ಮಾಡೋಕೆ ಮಾತ್ರ. ಪಾಕಿಸ್ತಾನ್ ಸೈನಿಕರಿರೋ ಪೋಸ್ಟ್ ಗಳ ಮೇಲೆ ಬಾಂಬ್ ಹಾಕೋಕೆ ಎರರ್ ರೇಟ್ 200 ಮೀಟರ್ಸ್ ಗಿಂತ ಒಳಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಟಾರ್ಗೆಟ್ ಲೊಕೇಶನ್ ಗೆ ಬಾಂಬ್ ಹಾಕಿದ್ರೆ 200 ಮೀಟರ್ ರೇಡಿಯಸ್ ಒಳಗೇನೆ ಬೀಳ್ಬೇಕು, ಅದಕ್ಕಿಂತ ಹೊರಗೆ ಹೋಗೋ ಆಗಿಲ್ಲ ಅಂತ. ಮಿಸ್ ಆಗಿ ಬಾಂಬ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ದೊಡ್ಡ ಅನಾಹುತ ಆಗೋ ಸಾಧ್ಯತೆ ಇರುತ್ತೆ. ಯಾವ ರೀತಿ ಅನಾಹುತ ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡ್ತೀವಿ. ಸದ್ಯಕ್ಕೆ ಇವರ ಕಂಡೀಷನ್ ಗೆ ಟೋನಿ ಒಪ್ಕೊಂತಾರೆ. ಗೋಲ್ಡನ್ ಆರೋಸ್ ನ ಫೈಟರ್ ಜೆಟ್ಸ್ ಅಲ್ಲಿ ಇದ್ದ ಕ್ಯಾಮ್ರಾಸ್ ತೆಗೆದು ಆ ಜಾಗಕ್ಕೆ ಬಾಂಬ್ ಗಳನ್ನ ಫಿಕ್ಸ್ ಮಾಡ್ತಾರೆ. ಈಗ ಮುಂದೆ ಯಾವ ರೀತಿ ಟೆಸ್ಟ್ ನಡೆಯುತ್ತೆ, ಟೆಸ್ಟ್ ಸಕ್ಸಸ್ಫುಲ್ ಆಗುತ್ತಾ, ಇನ್ನೆಷ್ಟು ಚಾಲೆಂಜಸ್ ನ ಏರ್ ಫೋರ್ಸ್ ಅವರು ಫೇಸ್ ಮಾಡಬೇಕಾಗುತ್ತೆ ಅಂತ ಮುಂದಿನ ಕೊನೆ ವಿಡಿಯೋ ಅಲ್ಲಿ ನೋಡೋಣ ಸ್ನೇಹಿತರೆ. ಮುಂದಿನ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ.